ಹಾಲೆಲೂಯಾ. ಹಾಲೆಲೂಯಾ. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ಮುಂಜಾನೆ ವೇಳೆಯಲ್ಲಿ ನಾವು ಈ ರವಿವಾರದ ಆರಾಧನೆಯನ್ನು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸೋಣ. ಸ್ತೋತ್ರ ರಾಜನೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ಯೇಸು ಕ್ರಿಸ್ತನ ಹೆಸರಿನ ಮುಂದೆ ಬರ್ತೇವೆ ರಾಜ. ಅಪ್ಪ ಈ ಆರಾಧನೆಗಾಗಿ ಸ್ತೋತ್ರ, ನಮ್ಮೆಲ್ಲರನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಒಂದು ವಾರವೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿದ್ದೆ ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ಆರಾಧನೆ ನಿನ್ ಕೈಯಲ್ಲಿ ಒಪ್ಪಿಸಿ ಕೊಡ್ತೇವೆ ರಾಜ. ನೀನ್ ನಡೆಸು, ನಮ್ಮನ್ನು ಮಾರ್ಗದರ್ಶಿಸು ಕರ್ತನೆ. ನಾವು ಪ್ರಾರ್ಥನೆ ಮಾಡ್ತೇವೆ ಆರಾಧನೆಯ ಸಮಯದಲ್ಲಿಯೂ, ವಾಕ್ಯದ ಸಮಯದಲ್ಲಿಯೂ, ಕಾಣಿಕೆಯ ಸಮಯದಲ್ಲಿಯೂ, ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತ ಸಮಯದಲ್ಲಿಯೂ, ಎಲ್ಲದರಲ್ಲಿಯೂ ನೀನ್ ಮಾತ್ರ ಮಹಿಮೆ ಹೊಂದಬೇಕೆಂದು ಪ್ರಾರ್ಥಿಸ್ತೇವೆ. ಎಲ್ಲಾ ಸೈತನನ ಕಾರ್ಯಗಳು ನಮ್ಮ ಆರಾಧನೆಗೆ ವಿರುದ್ಧವಾಗಿ ನಿಲ್ತಾ ಇದೆಯೋ ಏಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡಲಿ ಅಂತ ಘೋಷಿಸ್ತೇವೆ. ನಿನ್ನ ಚಿತ್ತ ಮಾತ್ರ ನೆರವೇರುವಂತೆ, ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗುವಂತೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಹಾಲೆಲೂಯಾ. ಹಾಲೆಲೂಯಾ. ನಾವು ಈಗ ಕೆಲವು ಹಾಡುಗಳನ್ನು ಹಾಡುತ್ತಾ ಕರ್ತನನ್ನು ಆರಾಧಿಸೋಣ ಪ್ರಿಯರೇ. ಮೊದಲನೇದಾಗಿ ಭೂವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿ ಹಾಡನ್ನು ಹಾಡುತ್ತಾ ನಮ್ಮ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು. ಭೂವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ, ಯೆಹೋವನು. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಕರ್ತನೊಬ್ಬನೇ, ಕರ್ತನೊಬ್ಬನೇ ದೇವರನ್ನು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರನ್ನು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು, ಆತ ಒಳ್ಳೆಯವನು, ದಯೆಯೊಂದಿಗಿರುವನು. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ.
ನನ್ನ ನಡೆಸುವಿರಿ, ಅನುದಿನವೂ ನನ್ನ ನೀನಿರುವೆ, ನೀನಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಪ್ರಿಯ ಯೇಸುವೇ, ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದಿರಿ, ಪರಲೋಕದ ಬಲ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದಿರಿ, ಪರಲೋಕದ ಬಲ. ನೀವಿರುವೆ, ನೀವಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಸೆ ಆಸೆ ಆಕಾಂಕ್ಷೆ ಏನಿದ್ದರು, ಆಸೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ. ಆಸೆ ಆಸೆ ಆಕಾಂಕ್ಷೆ ಏನಿದ್ದರು, ಆಸೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ. ನೀನಿರುವೆ, ನೀನಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇನಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಹಾಲೆಲೂಯ, ಹಾಲೆಲೂಯಾ, ಹಾಲೆಲೂಯ. ಹಾಲೆಲೂಯಾ. ಅದ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಸಾಧ್ಯವು 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 ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ ಈ ಹಾಡು ಹಾಡುತ್ತಾ ನಮ್ಮ ಕರ್ತನನ್ನು ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ ಪ್ರಿಯರೇ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಮುದ್ರ ಸಮುದ್ರ ನಿನ್ನ
ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮಲ್ಲಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮಲ್ಲಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು. ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಅದು ಇಲ್ಲ. ನಿನ್ನಿಂದ ಸಾಧ್ಯವು ಅದು ಇಲ್ಲ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು. ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಅದು ಇಲ್ಲ. ನಿನ್ನಿಂದ ಸಾಧ್ಯವು ಅದು ಇಲ್ಲ. Hallelujah. 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 ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಣು ಮುಚ್ಚೋಣ. ನಮ್ಮ ಕಣ್ಣು ಮುಚ್ಚುತ್ತಾ ನಮ್ಮ ಆತ್ಮದಲ್ಲಿ ನಿಂದ ಸತ್ಯಕ್ಕೆ ತಕ್ಕ ಹಾಗೆ ಆತನಿಗೆ ಆರಾಧಿಸೋಣ ಪ್ರಿಯರೇ. Oh, hallelujah. ಸ್ತೋತ್ರ ಯೇಸುವೇ, ಕರ್ತನೇ, ಯೇಸುವೇ ನಿನಗೆ ಸ್ತೋತ್ರ. ರಾಜನೀನತ, ನೀ ಶ್ರೇಷ್ಠ. Oh, hallelujah. ಉನ್ನತ ದೇವನೇ ಗಣೇಶ್ ರಾಜನೇ ವಿನಯ ಪ್ರೀತಿಯ ಎನ್ನುದಯ ಬಯಸಿದೆ. ವಿನಯ ಪ್ರೀತಿಯ ಎನ್ನುದಯ ಬಯಸಿದೆ. ಉನ್ನತ ಉನ್ನತ ದೇವನೇ ಗಣೇಶ್ ರಾಜನೇ ವಿನಯ ಪ್ರೀತಿಯ ಎನ್ನುದಯ ಬಯಸಿದೆ. ವಿನಯ ಪ್ರೀತಿಯ ಎನ್ನುದಯ ಬಯಸಿದೆ. ಹರುಷದ ಹರುಷದ ಓಲದಲ್ಲಿ ಎಂದೆಂದು ಉಳುಗುವೆ. ಹರುಷದ ಓಲದಲ್ಲಿ ಎಂದೆಂದು ಉಳುಗುವೆ.
ದೇವರೇ ಯೇಸು ರಾಜನೇ ದೇನಯ ಪ್ರೀತಿಯ ಹೃದಯ ಬಯಸಿದೆ ಅಪ್ಪ ನಿನ್ನ ಕಾಣುವೆ ತಂದೆ ನಿನ್ನ ಸ್ತುತಿಸುವೆ ಅಪ್ಪ ನಿನ್ನ ಕಾಣುವೆ ತಂದೆ ನಿನ್ನ ಸ್ತುತಿಸುವೆ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಾನೆನ್ನ ಕಂದನೋ ಯೇಸು ನಾನೆನ್ನ ಕಂದನೋ ಅಪ್ಪ ಅಪ್ಪ ನಾನೆನ್ನ ಕಾಣುವೆ ತಂದೆ ನಾನೆನ್ನ ಸ್ತುತಿಸುವೆ ಅಪ್ಪ ನಾನೆನ್ನ ಕಾಣುವೆ ಮಾರ್ಗವು ನೀನೇ ಸತ್ಯವು ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ನೀ ನನ್ನ ಜೀವವನು ಸುದ್ದಿ ನನ್ನ ಜೀವವನು ಅಪ್ಪ ನಿನ್ನ ಕಾಣುವೆ ತಂದೆ ನಿನ್ನ ಸ್ತುತಿಸುವೆ ಅಪ್ಪ ನಿನ್ನ ಕಾಣುವೆ ಜೀವ ಜಲದ ಉಗ್ಗೆಯು ನೀನೇ ಜೀವ ಜಲದ ಉಗ್ಗೆಯು ನೀನೇ ನಿನ್ನಲ್ಲಿ ದಾಹಗೊಂಡೆ ಯೇಸು ನಿನ್ನಲ್ಲಿ ದಾಹಗೊಂಡೆ ಯಾಕೆ ರೇದಾನ 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 ಸೇನಾನ ರೇದಾನ ಕಲೋ 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 ಕಲ 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 ಕಿರಿ 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 ಕಲ ಕಲ ಈಗ ಯಾರ್ಯಾರು ನಿಮ್ಮ ದೇಹದಲ್ಲಿ ಯಾವುದೇ ರೋಗ ಯಾವುದೇ ನೋವು ಇದ್ರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಈಗ ಯಾರು ನೋಡ್ತಾ ಇದ್ದೀರೋ ಯಾರ ದೇಹದಲ್ಲಿ ರೋಗ ಇದೆ ನಿಮ್ಮ ಕೈಗಳನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ. ತಂದೆ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕಲಾಕಾರ ಕೆಲಿ ಕಲಾಕಾರ ಅಪ್ಪ ತಂದೆ ಯೇಸುವಿನ ಹೆಸರು ನಿನ್ ಮುಂದೆ ಬರ್ತೇನೆ ಅಪ್ಪ. ಈ ಒಳ್ಳೆ ಆರಾಧನೆಗೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇನೆ. ನಿನ್ನ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ಒಂದು ಅವಕಾಶ ಕೊಟ್ಟಿದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಈಗ ಯಾರ್ಯಾರು ತಮ್ಮ ದೇಹದಲ್ಲಿ ರೋಗದಲ್ಲಿ ಇದ್ದಾರೋ ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ರೋಗಕ್ಕೆ ಆ ನೋವಿಗೆ ಅವರ ದೇಹದಲ್ಲಿದೆಯೋ ಈಗಲೇ ಮಾತಾಡ್ತೇನೆ. ಯೇಸುವಿನ ಹೆಸರಿನ ಅವರ ದೇಹದಿಂದ ಬಿಟ್ಟು ಹೋಗು ಎಂಬುದಾಗಿ ನಾನು ಆಜ್ಞಾಪಿಸ್ತೇನೆ ಅಪ್ಪ. ನಮ್ಮ ನಾಲ್ಗೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದೆ, ಆ ಅಧಿಕಾರದಿಂದ ಆ ದೇಹಕ್ಕೆ ಆ ರೋಗಕ್ಕೆ ಮಾತಾಡ್ತಾ ಇದ್ದೇನೆ. ರೋಗ ಮತ್ತು ನೋವು ಆ ದೇಹದಿಂದ ಅವರಿಗೆ ಬಿಟ್ಟು ಹೋಗು ಯೇಸುವಿನ ಹೆಸರಿನಲ್ಲಿ ಅಪ್ಪ ತಂದೆ. ಸ್ವಸ್ಥತೆಯನ್ನು ಅವರ ದೇಹದಲ್ಲಿ ಬಿಡುಗಡೆ ಮಾಡ್ತೇನೆ
ನಿನ್ನ ಬಾಸುಂಡೆಗಳಿಂದ ಅವ್ರು ಗುಣವಾಗಿದ್ದಾರೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಸ್ತೋತ್ರ ರಾಜ. ಅಪ್ಪ, ಅವ್ರನ್ನ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಸಹಾಯ ಮಾಡು. ಮುಂದಿನ ವಾಕ್ಯದ ಭಾಗ, ಕಾಣಿಕೆ ಭಾಗ ಎಲ್ಲವನ್ನೇ ಹಸ್ತದಲ್ಲಿ ಒಪ್ಪಿಸ್ತೇವೆ. ಎಲ್ಲ ಮಹಿಮೆ ಸ್ತೋತ್ರ ನಿನಗೆ ಬಂದೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಮೇನ್. ಆಮೆನ್. ಹಲ್ಲೆಲೂಯಾ. ಈಗ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಸಮಯ ಆಗಿದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಸತ್ಯವೇದದಿಂದ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನ ಓದಿಕೊಳ್ಳೋಣ. ನೀವೆಲ್ಲರೂ ನಿಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನ ಓದಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಸ್ವರಗಳನ್ನೆತ್ತುತ್ತಾ ನಾವು ಈ ವಾಕ್ಯವನ್ನು ಓದಿಕೊಳ್ಳೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಸೊ ಈ ವಾಕ್ಯದ ಪ್ರಕಾರ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದು ಈ ಮಹಾ ಆಜ್ಞೆಯ ಪ್ರಕಾರ ನಾವು ಎಲ್ಲಾ ದೇಶಗಳ ಜನರಿ, ಎಲ್ಲಾ ಲೋಕದ ಕಟ್ಟ ಕರೆಯವರೆಗೂ ಹೋಗಿ ನಾವು ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಬೇಕು. ಮತ್ತು ಯೇಸು ಸ್ವಾಮಿ ಆಜ್ಞಾಪಿಸಿದನೆಲ್ಲ ಅವರು ಕಾಪಾಡಿಕೊಳ್ಳುವಂತೆ ಅವರಿಗೆ ನಾವು ಕಲಿಸಬೇಕು. ಯೇಸು ಸ್ವಾಮಿ ತನ್ನ ಮರಣ, ಹೂಣುವಿಕೆ, ಪುನರುತ್ಥಾನದ ಮೂಲಕ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಆಜ್ಞೆಯನ್ನು ನಾವು ನೆರವೇರಿಸುವುದಕ್ಕಾಗಿ ನಮಗೋಸ್ಕರ ಇವತ್ತು ನಾವು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾರ್ಯಾರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂತ ವರವನ್ನು ಹೊಂದಿಕೊಂಡಿದ್ದೀರೋ ನೀವೆಲ್ಲರೂ ನನ್ನೊಟ್ಟಿಗೆ ಕೂಡ ನೀವು ಅನ್ಯ ಭಾಷೆಯಲ್ಲಿ ನಮ್ಮ ದೇಶಕ್ಕಾಗಿ ವಿಜ್ಞಾಪನೆ ಮಾಡಬಹುದು. ನಾವೆಲ್ಲರೂ ಪ್ರಾರ್ಥಿಸೋಣ. ಓ ಹಾಲೆಲೂಯ, ಸ್ತೋತ್ರ ರಜ, ಸ್ತೋತ್ರ ತಂದೆಯಾದ ದೇವರೇ. ಓ ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮನೆ, ನಮ್ಮ ಮೂಲಕ ನೀನು ಪ್ರಾರ್ಥಿಸಪ್ಪ. ಓ ಹಾಲೆಲೂಯ. ರೆಜಪಾಕತ ಕೊರ್ರಸತಲೆ ಮಕರೋಜಂತ ಸಖಾತ್ರೋಮ ಹಲ್ ಇರದನು ಸದಿಕೀರೆ ಕಿರೀರ ಮಮ ಮನಕದು ಕೊರು ಕುರ್ಲಾರ ಸಕದರನೆ ಮಮ ಮಸ್ಸತೆ ಕೀರ ಕರ ಕೊರು 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 ರೇವ ಬಾಬಾ ನೆಕೆದು ಕೊರು 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 ಕೊರು. ಓ ಹಾಲೆಲೂಯ, 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 ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಸಭೆಯಾಗಿ ಒಂದೇ ಮನಸ್ಸಿನಿಂದ ನಿನ್ನ ಕೃಪಾ ಸಿಂಹಾಸನಕ್ಕೆ ನಾವು ಬರ್ತೇವಪ್ಪ. ನಮ್ಮ ದೇಶ ಭಾರತವನ್ನು ನಿನ್ನ ಕೃಪಾ ಸಿಂಹಾಸನಕ್ಕೆ ನಾವು ಎತ್ತಿಡಿತೇವೆ ತಂದೆಯೇ. ಸ್ತೋತ್ರ ಕರ್ತನೆ. ಅಪ್ಪ, ನೀನು ಒಳ್ಳೆಯಾತನಾಗಿದ್ದಿ, ನಿನ್ನ ಕೃಪೆಯು ಶಾಶ್ವತವಾಗಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ರಜ. ಭೂಮಿ ಆಕಾಶ ಅಳದು ಹೋಗ್ಬೋದು, ಆದ್ರೆ ನಿನ್ನ ಮಾತು ನೆರವೇರದ್ ಅದು ಎಂದು ಅಳಿಯೋದಿಲ್ಲ. ಅದು ಸದಾಕಾಲ ನಿತ್ಯ ನಿರಂತರಕ್ಕಾಗಿ ಅದು ನೆರವೇರುವಂತದಾಗಿದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಸ್ತೋತ್ರ 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 ತಂದೆಯೇ. ಅಪ್ಪ, ನಮ್ಮ ದೇಶಕ್ಕಾಗಿ ನಿನ್ನ ಹೃದಯದಲ್ಲಿ ಇಟ್ಟಂತ ಆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ತಂದೆಯೇ. ಸ್ತೋತ್ರಪ್ಪ. ನಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬ ಜನರನ್ನು ನೀನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನನ್ನು ನಮ್ಮ ದೇಶಕ್ಕಾಗಿ ಕಳಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ತಂದೆಯೇ. ಅಪ್ಪ, ನಮ್ಮ ದೇಶದಲ್ಲಿ ಒಬ್ರು ಕೂಡ ನಾಶವಾಗದೆ ಎಲ್ಲರೂ ಯೇಸುವನ್ನು ನಂಬಿ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು ಎಂಬುದಾಗಿ ನಿನ್ನ ಹೃದಯದ ಆಸೆ ಇದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಿನ್ನ ವಾಕ್ಯದಲ್ಲಿ ನಮಗೆ ಮಾತು ಕೊಟ್ಟಂತೆ ಅಪ್ಪ, ನೀನು ಹೇಳಿದಿ, ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರಿರಿ, ಎಲ್ಲಾ ದೇಶದ ಜನರನ್ನು ಶಿಷ್ಯರಾಗಿ ಮಾಡಿರಿ ಎಂಬುದಾಗಿ ನೀನು ಹೇಳಿದಿಯಪ್ಪ. ನಾನು ಈ ಸಮಯದಲ್ಲಿ ಪ್ರತಿ ಒಬ್ಬೊಬ್ಬ ಸದಸ್ಯರು, ಪ್ರತಿಯೊಬ್ಬೊಬ್ಬ ವಿಶ್ವಾಸಿ
ಸಭೆಯಲ್ಲಿರುವಂತ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಇವರಿಗೆ ಈ ಒಂದು ಮಹಾ ಆಜ್ಞೆದ ಒಂದು ಕರ್ತನೆ ಎಚ್ಚರಿಕೆ ಮನವರಿಕೆ ಇವರ ಹೃದಯದಲ್ಲಿ ಉಂಟಾಗ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಪವಿತ್ರಾತ್ಮನ ಈ ಒಂದು ಮಹಾ ಆಜ್ಞೆಯನ್ನು ಅವರ ನೆನಪಿಗೆ ತೆಗೆದುಕೊಂಡು ಬಾ ಅಪ್ಪ. ಹೋಗಿ ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆ ಸಾರಿ ಅವರನ್ನು ಶಿಷ್ಯರಾಗಿ ಮಾಡುವಂತ ಈ ಒಂದು ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ನೀನು ನಮಗೆ ಕೊಟ್ಟಂತ ಆ ಪವಿತ್ರಾತ್ಮನ ಶಕ್ತಿ ಅಭಿಷೇಕಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ತಂದೆಯೇ. ಸ್ತೋತ್ರ ಅಪ್ಪ, ಸ್ತೋತ್ರ 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 ಅಪ್ಪ. ನಾವು ಸುವಾರ್ತೆ ಸಾರುವುದಕ್ಕಾಗಿ ಅವಕಾಶಗಳು ತೆರೆಯಲ್ಪಡಲಿ, ಸುವಾರ್ತೆ ಸಾರುವುದಕ್ಕಾಗಿ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ ಅಪ್ಪ. ಅದೇ ರೀತಿಯಲ್ಲಿ ಕರ್ತನೆ, ಈ ಸಮಯದಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಿರುವಂತ ಎಲ್ಲಾ ಅಧಿಕಾರಿಗಳು, ಎಲ್ಲ ಅಧಿಕಾರದಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಮನಸ್ಸಿನ ಕಣ್ಣುಗಳನ್ನು ತೆಗೆಯಪ್ಪ. ಈ ಸಮಯದಲ್ಲಿ ಅವರು ನೀತಿವಂತಿಕೆಯ ಕಾರ್ಯದಲ್ಲಿ ಅವರು ಕರ್ತನೆ ನಿನ್ನ ಒಳ್ಳೆತನವನ್ನು ಕರ್ತನೆ ಅವರು ನೆನೆಸಿಕೊಳ್ಳುವಂತೆ ಅದರಲ್ಲಿ ನಡೆಯುವಂತೆ ಕೃಪೆ ದಯಪಾಲಿಸು ತಂದೆ. ನಾವು ಪ್ರಾರ್ಥಿಸ್ತೇವಪ್ಪ ಈ ಸಮಯದಲ್ಲಿ ಕರ್ತನೆ, ಈ ನಮ್ಮ ದೇಶದಲ್ಲಿ ಅಪ್ಪ ನಿನ್ನ ಸಮಾಧಾನ, ನಿನ್ನ ರಕ್ಷಣೆ ಆತ್ಮ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಪ್ರತಿಯೊಬ್ಬೊಬ್ಬರು ಕರ್ತನೆ, ಯಾರೆಲ್ಲ ಕರ್ತನೆ ಅಪ್ಪ ನಮ್ಮ ದೇಶದಲ್ಲಿ ಅಪ್ಪ ನೀನು ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸುವುದಕ್ಕಾಗಿ ಇಟ್ಟಿದ್ಯೋ ಅವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ನಿನ್ನ ಪವಿತ್ರಾತ್ಮನ ಧೈರ್ಯವನ್ನು ಹೊಂದಿ ಅಪ್ಪ ನಿನ್ನ ಒಂದು ಯೋಜನೆಯನ್ನು ನೆರವೇರಿಸುವಂತದ್ದು ಆಗಲಿ ಯೇಸುವಿನ ಹೆಸರಿನಲ್ಲಿ. ಈ ಒಂದು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಬರುತ್ತಿರುವಂತ ಎಲ್ಲಾ ಸೈತಾನನ ಯೋಚನೆಗಳನ್ನು, ಆಲೋಚನೆಗಳನ್ನು ಯೇಸುವಿನ ಹೆಸರಿನಲ್ಲಿ ನಾವು ತಿರಸ್ಕಾರ ಮಾಡ್ತೇವೆ. ಆ ಭಯದ ಆಲೋಚನೆ, ಆ ಭಯದ ಆತ್ಮವನ್ನು ಯೇಸುವಿನ ಹೆಸರಿನಲ್ಲಿ ನಾವು ಬಿಟ್ಟು ಹೋಗೆಂಬುದಾಗಿ ಆಜ್ಞಾಪಿಸ್ತೇವೆ. ಪ್ರತಿಯೊಬ್ಬೊಬ್ಬರು ಕರ್ತನೆ ಈ ಸಮಯದಲ್ಲಿ ಕರ್ತನೆ ಅಪ್ಪ ನಿನ್ನನ್ನು ನಿರೀಕ್ಷಿಸುವಂತದ್ದಾಗಲಿ, ಆ ನಿರೀಕ್ಷೆ ಅವರಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಓ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ನಮ್ಮ ದೇಶದ ವಿರುದ್ಧವಾಗಿ ಕರ್ತನೆ ಓ ಹಾಲೆಲೂಯ ಏಳುವಂತ ಪ್ರತಿಯೊಂದೊಂದು ಆಯುಧ, ನಮ್ಮ ದೇಶದ ವಿರುದ್ಧವಾಗಿ ಹೇಳ್ತಿರುವಂತ ಪ್ರತಿಯೊಂದೊಂದು ನಾಲಿಗೆಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ಖಂಡಿಸ್ತೇವೆ, ನಾವು ಘೋಷಿಸ್ತೇವೆ. ಯೇಸುವೆ, ಓ ನೀನೇ ನಮ್ಮ ದೇಶದ ಒಡೆಯನು, ರಕ್ಷಕನು ಎಂಬುದಾಗಿ ತಂದೆ ನಿನ್ನ ಚಿತ್ತ ಮಾತ್ರ ನಮ್ಮ ದೇಶದಲ್ಲಿ ನೆರವೇರಲಿ. ನಿನ್ನ ರಾಜ್ಯ ಬರಲಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದ ಹಾಗೆ ನಮ್ಮ ದೇಶದಲ್ಲಿ ನಿನ್ನ ಚಿತ್ತ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನ ಒಂದೇ ನಾಮಕ್ಕೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಆಮೆನ್, ಆಮೆನ್. ಸೊ ನಾವು ಈಗ ಪ್ರಕಟಣೆಗಳನ್ನು ಕೇಳಿಕೊಳ್ಳೋಣ. ಮೊದಲೇದಾಗಿ ಯಾರ್ಯಾರು ಈ ಒಂದು ಆರಾಧನೆಗೆ ನೀವು ಮೊದಲೇದಾಗಿ ಸೇರಿದಿರೋ ನಿಮ್ಮೆಲ್ಲರಿಗೆ ನಾನು ಸ್ವಾಗತ ಮಾಡಲು ಬಯಸ್ತೇನೆ. ಇದು ಸಂತೈಸುವಾತನ ಸಭೆ ಆಗಿದೆ. ನಾವು ಗುಲ್ಬರ್ಗದಲ್ಲಿ ಸಭೆ ನಡೆಸ್ತೇವೆ. ಸೊ ಈಗ ಲಾಕ್ಡೌನ್ ಇರುವ ಕಾರಣ ನಾವು ಯೂಟ್ಯೂಬ್ ಮೂಲಕವಾಗಿ ನಾವು ಈ ಆರಾಧನೆಯಲ್ಲಿ ನಾವು ಸೇರಿ ಬರ್ತಾ ಇದ್ದೇವೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ನಾವು ಪ್ರತಿ ರವಿವಾರ ಬೆಳಗ್ಗೆ 8:30 ಗಂಟೆಗೆ ಹಿಂದಿಯಲ್ಲಿ ಆರಾಧನೆ ಇರ್ತದೆ. 8:30 ಗಂಟೆಯಿಂದ 10:30 ಗಂಟೆವರೆಗೂ ಹಿಂದಿಯಿಂದ ಇಂಗ್ಲಿಷ್ನಲ್ಲಿ ಆರಾಧನೆ ಇರ್ತದೆ ಮತ್ತು 10:30 ಗಂಟೆಗೆ ಕನ್ನಡದಲ್ಲಿ ಆರಾಧನೆ ಇರುವಂತದ್ದಾಗಿದೆ. ಮತ್ತು ಮಂಗಳವಾರ ದಿವಸ ಬೈಬಲ್ ಸ್ಟಡಿ ಇರ್ತದೆ ಸಾಯಂಕಾಲ 6:30 ಗಂಟೆಗೆ. ಈ ಒಂದು ಸಮಯದಲ್ಲಿ ನಾವು ದೇವರ ರಾಜ್ಯದ ಕುರಿತಾಗಿ ನಾವು ವಾಕ್ಯ ಕಲಿತಾ ಇದ್ದೀವಿ. ದಯವಿಟ್ಟು ನೀವು ಇದನ್ನು ತಪ್ಪಿಸ್ಕೊಳ್ಬೇಡ್ರಿ. ವಾಕ್ಯವನ್ನು ಕಲ್ತ್ಕೊಳ್ರಿ, ವಾಕ್ಯದಲ್ಲಿ ನೀವು ಬಲಗೊಳ್ರಿ. ಶುಕ್ರವಾರ ನಾವು ಹೆಚ್ಚಾಗಿ ನಾವು ಮನವಿ ಪ್ರಾರ್ಥನೆ ಇಡ್ತಾ ಇದ್ವಿ. ಈಗ ಮನವಿ ಪ್ರಾರ್ಥನೆ ಇರಲಾರ್ದ ಕಾರಣ ಶುಕ್ರವಾರ ಕೂಡ ನಿಮಗಾಗಿ ಹೊಸ ಒಡಂಬಡಿಕೆ ಕುರಿತಾದಂತ ಸಂದೇಶ ನಿಮ್ಗೆ ನಾವು ಹಾಕ್ತಾ ಇದ್ದೀವಿ ಯೂಟ್ಯೂಬ್ ನಲ್ಲಿ. ಸೊ ದಯವಿಟ್ಟು ವಾಕ್ಯವನ್ನು ಕೇಳಿಸ್ಕೊಂಡು ನೀವು ವಾಕ್ಯದಿಂದ ಬಲ ಹೊಂದ್ರಿ.
ಶನಿವಾರ ಉಪವಾಸ ಪ್ರಾರ್ಥನೆ ಇದೆ 1ರಿಂದ 4 ಗಂಟೆವರೆಗೂ. ನಾವೆಲ್ಲರೂ ಯಾವಾಗ್ಲೂ ಯಥಾರೀತಿಯಲ್ಲಿ ಮಾಡುವ ಹಾಗೆ 1ರಿಂದ 3 ಗಂಟೆವರೆಗೂ ನಾವು ಆರಾಧನೆ ಮಾಡೋಣ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. 3 ಗಂಟೆಗೆ ನಾವು ಉಪವಾಸದ ಕುರಿತಾದಂತ ಒಂದು ಸಂದೇಶವನ್ನು ನಾವು ಕೇಳಿ ನಮ್ಮನ್ನು ನಾವು ಬಲ ಹೊಂದಿಕೊಳ್ಳೋಣ. ಮತ್ತು ಈ ಒಂದು ಯೂಟ್ಯೂಬ್ನಲ್ಲಿ ನಾವು MP ಸತ್ಯಾನಂದ್ ಎಂಬ ಚಾನಲಿನ ಮೂಲಕ ಈ ಎಲ್ಲಾ ಸಂದೇಶಗಳು ನಿಮಗೆ ಲಭ್ಯವಾಗಿವೆ. ಅದಕ್ಕಾಗಿ ನೀವು ಯಾರ್ಯಾರು ಇದರಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಅಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ನೀವು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಏನೆಲ್ಲ ಸಂದೇಶಗಳು ಈ ವಾರದಲ್ಲಿ ಬರ್ತಾ ಇದ್ದಾವೆ, ನಾವು ಹಾಕ್ತಾ ಇದ್ದೀವೋ ಅದನ್ನು ನಿಮಗೆ ಅಲ್ಲಿ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಮತ್ತು ಈ ಒಂದು ಸಂದೇಶವನ್ನು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿಚಯದವರಿಗೆ ನೀವು ಶೇರ್ ಮಾಡ್ರಿ. ಅವರು ಕೂಡ ಈ ವಾಕ್ಯದಿಂದ ಈ ಒಂದು ಸಮಯದಲ್ಲಿ ಅವರು ಬಲಗೊಳ್ಬಹುದು. ಇನ್ನು ಒಂದು ಮುಖ್ಯವಾದಂತಹ ಸೂಚನೆ, ಬರುವಂತ ರವಿವಾರ 31ನೇ ಒಂದು ಮೇ ತಾರೀಖ್, ಅದು ಪಂಚಶತಮಾನ ದಿವಸ. ಪೂರ್ತಿ ಲೋಕದ ಎಲ್ಲಾ ಸಭೆಗಳಲ್ಲಿ ಈ ಒಂದು ಪಂಚಶತಮಾನ ದಿವಸವನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿಯೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುಂದಿನ ರವಿವಾರ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತ ಈ ಒಂದು ಆರಾಧನೆ ಸಮಯದಲ್ಲಿ ಮಾಡದೆ, ಆರಾಧನೆ ಆದ್ಮೇಲೆ 12 ಗಂಟೆಗೆ ನಾವು ಆರಾಧನೆ ಮುಗಿಸಿದ ತಕ್ಷಣ 12 ಗಂಟೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಈ ಒಂದು ದೇಶಕ್ಕಾಗಿ ಎಲ್ಲ ಸಭೆ, ದೇಶದಲ್ಲಿ ಇರುವಂತ, ಲೋಕದಲ್ಲಿ ಇರುವಂತ ಎಲ್ಲ ಸಭೆ ಜೊತೆಗೆ ನಾವು ಕೂಡ ಅವರೊತ್ತಿಗೆ ನಾವು ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳೋಣ. ಸೊ ನೆನ್ಪಿಟ್ಕೊಳ್ರಿ, ಮುಂದಿನ ರವಿವಾರ 12 ಗಂಟೆಗೆ ಒಂದು ಅರ್ಧ ತಾಸು ನಾವೆಲ್ಲರೂ ಒಟ್ಟಾಗಿ ಒಂದು 20ರಿಂದ 30 ನಿಮಿಷದವರೆಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ನಮ್ಮ ದೇಶ ಮತ್ತು ನಮ್ಮ ಪೂರ್ತಿ ಲೋಕಕ್ಕಾಗಿ ಒಂದು ಸಭೆಯಾಗಿ ಲೋಕದ ಎಲ್ಲಾ ಸಭೆಯೊಟ್ಟಿಗೆ ನಾವು ಸೇರಿ ಪ್ರಾರ್ಥನೆ ಮಾಡೋಣ ಅಂತ. ಮತ್ತು ಇನ್ನೊಂದು ಮುಖ್ಯ ಪ್ರಕಟಣೆ ಏನಂತಂದ್ರೆ, ಇವತ್ತಿನ ಸಾಯಂಕಾಲ ತಮಿಳ್ ಆರಾಧನೆ ಇರ್ತದೆ. ಸೊ ಅದಕ್ಕಾಗಿ ಯಾರ್ಯಾರಿಗೆ ತಮಿಳ್ ಜನರು ನಿಮಗೆ ಪರಿಚಯ ಇದ್ದಾರೋ ಅವರಿಗೆ ನೀವು ನೆನ್ಪುಟ್ಟಿಸಿರಿ ಮತ್ತು ಈ ಸಂದೇಶವನ್ನು ನೀವು ಅವರಿಗೆ ಕೊಡ್ರಿ. ಅವರು ಈ ವಾಕ್ಯಗಳನ್ನು ಹೊಂದಿ ಅವರು ಕೂಡ ಕರ್ತನಲ್ಲಿ ಬೆಳೆಯುವಂತವರಾಗಿದ್ದಾರೆ. ಮತ್ತೊಂದು ಆವರ್ತಿ ನಿಮಗೆ ನಾನು ಪ್ರಕಟಣೆ ಮಾಡಿ ನಿಮಗೆ ತಿಳಿಸ್ತಾ ಇರುವಂತದ್ದು, ನಿಮ್ಮ ಒಂದು ದಶಾಂಶ, ನಿಮ್ಮ ಕಾಣಿಕೆಯನ್ನು ನೀವು ಕಂಫರ್ಟರ್ ಚರ್ಚ್ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ನೀವು ಹಾಕಬಹುದು ಮತ್ತು ಗೂಗಲ್ ಪೇ ಮೂಲಕ ನೀವು ಕಳಿಸಬಹುದು, ಅಥವಾ ಪಾಸ್ಟರ್ಗೆ ನೇರವಾಗಿ ಬಂದು ನೀವು ಕಾಣಿಕೆ ಆಗ್ಲಿ ದಶಾಂಶ ಆಗ್ಲಿ ಅವರಿಗೆ ನೀವು ಸ್ವಂತವಾಗಿ ನೀವು ಕೊಡಬಹುದು. ಸೊ ಅದಕ್ಕಾಗಿ ನೀವು ಕಟ್ಟಡಕ್ಕಾಗಿ ಪ್ರಾರ್ಥನೆ ಮಾಡುವಂತದನ್ನು ನಿಲ್ಲಿಸಬೇಡ್ರಿ. ನಾವು ಬೇಗನೆ ಕಟ್ಟಡ ಕಾರ್ಯ ನಾವು ಮತ್ತೆ ಪ್ರಾರಂಭ ಮಾಡಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನೀವು ದತ್ತು ತೆಗೆದುಕೊಂಡಿರುವಂತಹ ಹಳ್ಳಿಗಾಗಿ ಪ್ರಾರ್ಥನೆ ಮಾಡೋದನ್ನು ಕೂಡ ನೀವು ನಿಲ್ಲಿಸಬೇಡ್ರಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಸಮಾಧಾನದಿಂದ ಇರ್ರಿ. ಆಮೇನ್. ಹಾಲೆಲೂಯಾ. ಈಗ ನಮ್ಮ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ಕಾಣಿಕೆಯನ್ನು ಕೈಲಿ ಹಿಡಿದುಕೊಳ್ಳುತ್ತಾ ಕಾಣಿಕೆಗೋಸ್ಕರ ಅರಿಕೆ ಮಾಡೋಣ. ಪ್ರಿಯರೇ, ನನ್ನಿಂದ ಅರಿಕೆ ಮಾಡ್ರಿ. ನಾನು ಸಾಲ ತೆಗೆದುಕೊಳ್ಳೋದಿಲ್ಲ, ಆದರೆ ಅನೇಕ ದೇಶಗಳಿಗೆ ಸಾಲ ಕೊಡುವೆನು. ನಾನು ಅಬ್ರಾಮನ ಸಂತಾನವಾಗಿದ್ದೇನೆ. ಹೇಗೆ ಅಬ್ರಾಮನು ಸ್ವಲ್ಪ ಸಮಯದಲ್ಲಿ ಅಧಿಕ ಶ್ರೀಮಂತನಾದನೋ, ಅದೇ ರೀತಿ ನಾನು ಕೂಡ ಸ್ವಲ್ಪ ಸಮಯದಲ್ಲಿ ಸುವಾರ್ತೆಯ ಮೂಲಕ ಶ್ರೀಮಂತನಾಗುವೆನು. ಆಮೆನ್. ನಾವೆಲ್ಲರೂ ಸೇರಿ ಯೆಹೋವನನ್ನು ಆಶ್ರಯಿಸುವೆನು ಆತನ ಹಾಡನಾಡುತ್ತಾ ನಮ್ಮ ಕಾಣಿಕೆಯನ್ನು ಕೊಡೋಣ. ಪ್ರಿಯರೇ, ಯೆಹೋವನನ್ನು ಆಶ್ರಯಿಸುವೆ, ಆತನ ಬಲವನ್ನು ಆಶ್ರಯಿಸುವೆ, ನಿತ್ಯವೂ ಆತನ ದರ್ಶನ ಬಯಸುವೆ. ಯೆಹೋವನನ್ನು
ಯೇಸುವೆ ಆತ್ಮಫಲವನ್ನು ಆಶ್ರಯಿಸುವೆ ನಿತ್ಯವೂ ಆತನ ದರ್ಶನ ಬಯಸುವೆ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾನು ಮೊದಲು ತವಕ ಬರುವೆನು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾನು ಮೊದಲು ತವಕ ಬರುವೆನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ನಾನು ಹುಡುಕುವೆ. Hallelujah. So we'll all take our offerings in our hand and tithes in your hand. I will pray now. Abba, Father, in Jesus' name we come before you. I thank you for all these precious people. I thank you for the offering which they brought. Lord, this seed will be blessed and multiplied. It will be given back to them. Good measure, pressed down, shaken together. Men will pour into the bosom. I pray for the tithers, O God. Hand of God will touch their salary. Even in this lockdown situation, they'll see the grace of God and mercy of God and provision of God. Open their eyes of understanding. They'll experience the El Shaddai, the owner of heaven and earth. All the needs will be met. Their salary will be blessed, multiplied, O God. You will supply all their needs according to your riches and glory through Christ Jesus. And I declare no unnecessary expenditures, because your word gives assurance. Devourer will be rebuked. I declare no medical bills in the name of Jesus. And I say there shall be a blessing for all nations. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇವೆ. Sunday usually is a day we come together and worship. ರವಿವಾರ ದಿನ ನಾವು ಯಾವಾಗಲೂ ಸೇರಿ ಬಂದು ಆರಾಧನೆ ಮಾಡ್ತಾ ಇದ್ವಿ. Bible says our Father is seeking for the true worshippers who will worship Him in spirit and in truth. ಬೈಬಲ್ ಹೇಳ್ತಿದೆ, ನಮ್ಮ ತಂದೆಯು ಸತ್ಯವಾಗಿ ಆರಾಧಿಸುವಂತ ಆರಾಧಕರಿಗಾಗಿ ಹುಡುಕ್ತಾ ಇದ್ದಾನೆ, ಯಾರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಲ್ಲಿ ಅವರು ಆರಾಧನೆ ಮಾಡ್ತಾರೆ. So 10:30 is our Kannada service. We all come together and worship. ಆದ ಕಾರಣ ರವಿವಾರ 10:30 ಗಂಟೆಗೆ ನಮ್ಮ ಕನ್ನಡ ಆರಾಧನೆ ಆಗಿದೆ ಮತ್ತು ನಾವು ಎಲ್ಲರೂ ಸೇರಿ ಆರಾಧನೆ ಮಾಡ್ತೇವೆ. And because of this lockdown, we are unable to worship in the building. ಆದ್ರೆ ಈ ಲಾಕ್ ಡೌನ್ ಇರುವಂತ ಕಾರಣ ನಾವು ಸಭೆಯ ಕಟ್ಟಡದಲ್ಲಿ ಆರಾಧನೆ ಮಾಡಕ್ಕೆ ಆಗ್ತಾ ಇಲ್ಲ. But lockdown cannot stop the worship. ಆದ್ರೆ ಲಾಕ್ ಡೌನ್ ಆರಾಧನೆಯನ್ನು ನಿಲ್ಲಿಸಕ್ಕಾಗಲ್ಲ. Hallelujah. Hallelujah. We will all worship the Lord in our house. ನಾವೆಲ್ಲರೂ ಕರ್ತನ ನಮ್ಮ ಮನೆಗಳಲ್ಲಿ ಆರಾಧನೆ ಮಾಡೋಣ. Same time 10:30 all of us, every family will worship the Lord. ಅದೇ ಸಮಯಕ್ಕೆ ಪ್ರತಿ ರವಿವಾರ 10:30 ಗಂಟೆಗೆ ಪ್ರತಿಯೊಂದು ಕುಟುಂಬಗಳು ಸೇರಿ ಆರಾಧನೆ ಮಾಡ್ತೇವೆ. Sunday mornings I am teaching about grace, living by grace. ರವಿವಾರ ಬೆಳಗ್ಗೆ ನಾನು ಕೃಪೆಯ ಬಗ್ಗೆ ಕಲಿಸ್ತಾ ಇದ್ದೇನೆ, ಕೃಪೆಯಿಂದ ಜೀವಿಸುವುದು. Please turn your Bible to the epistles of Paul to Ephesians. That is book of Ephesians, 2nd chapter. We will read verse 8. ನಿಮ್ಮ ಬೈಬಲ್ಗಳನ್ನು ನೀವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ 2ನೇ ಅಧ್ಯಾಯ ನಾವು 8ನೇ ವಾಕ್ಯ ಓದಿಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. Here Apostle Paul is telling how we are saved.
ಇಲ್ಲಿ ಅಪೋಸ್ತಲನಾದ ಪೌಲನು ಕಲಿಸ್ಕೊಡ್ತಾ ಇದ್ದಾನೆ ಏನಂದ್ರೆ ನಾವು ಹೇಗೆ ರಕ್ಷಣೆ ಹೊಂದ್ಕೊಂಡ್ವಿ. By grace you are saved. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಾ. Through faith. ನಂಬಿಕೆಯ ಮೂಲಕ. Grace provided salvation. ಕೃಪೆಯು ರಕ್ಷಣೆಯನ್ನು ಒದಗಿಸಿತ್ತು. By faith we have taken what grace has provided. ನಂಬಿಕೆಯಿಂದ ಕೃಪೆ ಒದಗಿಸಿದ್ದನ್ನು ನಾವು ತಗೊಂಡಿದ್ದೇವೆ. Grace means unmerited favor of God. ಕೃಪೆ ಅಂದರೆ ಷರತ್ತಿಲ್ಲದಂತ ದೇವರ ದಯೆ. We don't deserve it. ನಾವು ಯೋಗ್ಯರಲ್ಲ, But grace provided. ಆದ್ರೆ ಕೃಪೆ ಒದಗಿಸಿದೆ. By faith we have taken. ಮತ್ತು ನಾವು ನಂಬಿಕೆಯಿಂದ ತಗೊಂಡಿದ್ದೇವೆ. And this faith we have received through His word. ಈ ನಂಬಿಕೆಯನ್ನು ನಾವು ಆತನ ವಾಕ್ಯದಿಂದ ಹೊಂದ್ಕೊಂಡಿದ್ದೇವೆ. So the faith what you have in you is a supernatural faith. ನಿಮ್ಮೊಳಗೆ ಇರುವಂತ ನಂಬಿಕೆಯು ಅನೈಸರ್ಗಿಕವಾಗಿರುವಂತ ನಂಬಿಕೆಯಾಗಿದೆ. Supernatural faith will produce supernatural miracles. ಅನೈಸರ್ಗಿಕವಾದ ನಂಬಿಕೆಯು ಅನೈಸರ್ಗಿಕವಾಗಿರುವ ಅದ್ಭುತಗಳನ್ನು ಉತ್ಪಾದನೆ ಮಾಡ್ತದೆ. So whatever grace has provided, we have to take it by faith. That's how the life goes on. ಜೀವನ ಮುಂದಕ್ಕೆ ಹೇಗೆ ಹೋಗ್ತದೆ ಅಂದ್ರೆ ಯಾವುದೆಲ್ಲವನ್ನು ಕೃಪೆಯು ಒದಗಿಸಿದ್ಯೋ ನಾವು ನಂಬಿಕೆಯಿಂದ ತಗೊಳ್ಬೇಕು. But now I am teaching because of the grace of God how we can live in holiness. ಆದ್ರೆ ಇವಾಗ ನಾನ್ ಕಲಿಸ್ತಾ ಇದ್ದೇನೆ ಅಂದ್ರೆ ದೇವರ ಕೃಪೆಯ ಕಾರಣದಿಂದ ನಾವು ಹೇಗೆ ಪವಿತ್ರತೆಯಲ್ಲಿ ಜೀವಿಸಬಹುದು. So we have to understand about sin from biblical point of view. ನಾವು ಸತ್ಯವೇದದ ಪ್ರಕಾರ ಬೈಬಲ್ ಪ್ರಕಾರ ಪಾಪದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. Grace is not licensed to commit sin. ಕೃಪೆಯು ಪಾಪ ಮಾಡುವುದಕ್ಕಾಗಿ ಲೈಸೆನ್ಸ್ ಅಲ್ಲ. Grace helps you to live a holy life for God. ಕೃಪೆಯು ಕರ್ತನಿಗಾಗಿ ಪರಿಶುದ್ಧ ಜೀವನ ಜೀವಿಸುವಂತೆ ಸಹಾಯ ಮಾಡ್ತಿದೆ. Grace helps you to live a victorious life for God. ಕರ್ತನಿಗಾಗಿ ಜಯಭರಿತ ಜೀವನ ಜೀವಿಸುವಂತೆ ಸಹಾಯ ಮಾಡ್ತಿದೆ. Please turn your Bible to book of Romans 6th chapter. We'll read verse 14. ನಿಮ್ಮ ಬೈಬಲ್ಗಳನ್ನು ರೋಮಪುರದವರಿಗೆ 6ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 14ನೇ ವಾಕ್ಯ ಓದ್ಕೊಳ್ಳೋಣ. For sin shall not have dominion over you, for you are not under the law, but under grace. ರೋಮ 6:14 ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Hallelujah. 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 Sin shall not have dominion over you. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Sin is a very cruel power it is. It dominates people, forces people. ಪಾಪವು ಬಹಳ ಕ್ರೂರವಾಗಿರುವಂತ ಶಕ್ತಿಯಾಗಿದೆ. ಅದು ಜನರ ಮೇಲೆ ಆಡಳಿತ ನಡೆಸುತ್ತದೆ, ಅಧಿಕಾರ But ನಡೆಸುತ್ತದೆ. it cannot do for you. ಆದ್ರೆ ನಿಮ್ಮ ಮೇಲೆ ಅಧಿಕಾರ ನಡೆಸಕ್ಕಾಗಲ್ಲ. Why? ಯಾಕೆ? Because you are not under law but under grace. ಯಾಕೆಂದ್ರೆ ನೀವು ಕೃಪೆಯ ಅಧೀನರಾಗಿದ್ದೀರಿ, ಆದ್ರೆ ಧರ್ಮಶಾಸ್ತ್ರದ ಅಧೀನರಲ್ಲ. You can ask me, brother, pastor, sin, law, what connection it is? ನೀವ್ ಕೇಳ್ಬೋದು, ಪಾಸ್ಟ್ರೆ ಪಾಪಕ್ಕೆ ಧರ್ಮಶಾಸ್ತ್ರಕ್ಕೆ ಏನ್ ಸಂಬಂಧ? Why under law it is sin will have a dominion? Why in grace it will not have dominion? Why? ಧರ್ಮಶಾಸ್ತ್ರದಲ್ಲಿದ್ರೆ ಪಾಪವು ಆಡುತ್ತದೆ, ಅಧಿಕಾರ ನಡೆಸ್ತದೆ, ಆದ್ರೆ ಕೃಪೆಯ ಕೆಳಗಡೆ ಇದ್ರೆ ಪಾಪವು ಅಧಿಕಾರ ನಡೆಸುವುದಿಲ್ಲ. ಅದು ಯಾಕೆ? Turn your Bible to book of 1 Corinthians 15th chapter. ನಿಮ್ಮ ಬೈಬಲ್ಗಳನ್ನು 1ನೇ ಕೊರಿಂಥ 16ನೇ ಅಧ್ಯಾಯಕ್ಕೆ ತಿರುಗಿಸಿ. We will read verse 55 and 56. ನಾವು 55, 57, Yeah, we'll read up to 57. ನಾವು 55ನೇ ವಾಕ್ಯದಿಂದ 57ನೇ ವಾಕ್ಯದವರೆಗೆ ಓದ್ಕೊಳ್ಳೋಣ. O death, where is thy sting? O grave, where is thy victory? The sting of death is sin. The strength of the sin is the law. But thanks be to God who gives us the victory through our Lord Jesus Christ. 1ನೇ ಕೊರಿಂಥ 15ನೇ ಅಧ್ಯಾಯ 55ನೇ ವಾಕ್ಯದಿಂದ 57ನೇ ವಾಕ್ಯದವರೆಗೆ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. This sin and law, death, they all work together.
ಈ ಧರ್ಮಶಾಸ್ತ್ರವು ಪಾಪವು ಜೊತೆಯಲ್ಲಿ ಕೆಲಸ ಮಾಡ್ತವೆ. Verse 56 says, the sting of death is sin. 56ನೇ ವಾಕ್ಯ ಹೇಳ್ತಿದೆ, ಮರಣದ ಕೊಂಡಿ ಪಾಪವೇ. And the strength of the sin is the law. ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. The meaning is, ಇದರ ಅರ್ಥ ಏನಂದ್ರೆ, the sin gives power to death. ಇದರ ಅರ್ಥ ಏನಂದ್ರೆ ಪಾಪವು ಮರಣಕ್ಕೆ ಬಲ ಕೊಡ್ತಿದೆ And law gives power to the sin. ಮತ್ತು ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ. Hallelujah. Hallelujah. The law supplies power to the sin. ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ. I gave this example last week. Again, I'll give. In movies, we see rowdies, lot of rowdies. They go and do rowdyism. They do robbery, murder, all those things. The reason they are doing it, they are so powerful is somebody is behind them. Somebody is giving them money. Somebody is helping them. ನಾವು ಅನೇಕ ಮೂವಿಗಳಲ್ಲಿ ಪಿಕ್ಚರ್ಗಳಲ್ಲಿ ನೋಡ್ತೀವಿ ಏನಂದ್ರೆ ಬಹಳಷ್ಟು ಗುಂಡಗಳಿರ್ತಾರೆ, ಜಗಳಗಳನ್ನ ಆಡ್ತಾರೆ, ಕೊಲ್ತಾರೆ, ಅದೆಲ್ಲ ಮಾಡ್ತಾರೆ. ಆದ್ರೆ ಅವ್ರು ಈ ಕೆಲಸಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾರೋ ಅವರ ಹಿಂದೆ ಕುಂತು ಅವರಿಗೆ ಬಲ ಕೊಡ್ತಾ ಇದ್ದಾರೆ, ಅವರನ್ನು ಅವ್ರ ಬೆಂಬಲ ಕೊಡ್ತಾ ಇದ್ದಾರೆ. Sin is like on rowdy when he does rowdyism. It makes people, those who don't want to drink, make them to drink again and again. Do this, do this, do this. It does because the law strengthens sin. ಮತ್ತು ಪಾಪವು ಒಂದು ಗುಂಡ ಇದ್ದ ಹಾಗೇನೆ ಅದು ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಿಸ್ತದೆ. ಅಲ್ಲಿ ಕುಡಿಯುವಂತೆ ಮಾಡ್ತದೆ, ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಿಸ್ತದೆ. ಅದೇ ರೀತಿಯಲ್ಲಿಯೇ ಪಾಪಕ್ಕೆ ಬಲ ಕೊಡುವಂತದ್ದು ಧರ್ಮಶಾಸ್ತ್ರವಾಗಿದೆ. Let me explain it again. ನಾನು ನಿಮ್ಗೆ ಇನ್ನೊಂದ್ಸಲ ಅರ್ಥ You will ಮಾಡ್ತೀನಿ. understand what is the connection between sin and death. ನಿಮಗೆ ಪಾಪಕ್ಕೂ ಮರಣಕ್ಕೂ ಇರುವಂತಹ ಸಂಬಂಧ ಅರ್ಥ ಆಗ್ತದೆ. Turn your Bible to book of James, first chapter. ನಿಮ್ಮ ಬೈಬಲ್ಗಳನ್ನು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿಸಿ Verse 15. 15ನೇ ವಾಕ್ಯ ಓದಿಕೊಳ್ಳೋಣ. Then when lust hath conceived, it bringeth forth sin, and sin, when it is finished, bringeth forth death. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. When the lust has conceived, it produces sin. It brings forth sin. ಆಶೆಯು ಬಸುರಾಗಿದ್ದಾಗ ಅವಾಗ ಪಾಪವನ್ನು ಹೇರುತ್ತದೆ. Step by step it happens. ನೋಡ್ರಿ, ಹೆಜ್ಜೆ ಹೆಜ್ಜೆಯಾಗಿ ನಡೀತದೆ. First, the lust is conceived here. ಮೊದಲು ಒಂದು ಅಭಿಲಾಷೆ ಒಂದು ಮನಸ್ಸಿನಲ್ಲಿ ಗರ್ಭ ಧರಿಸ್ತದೆ, In the mind. ಮನಸ್ಸಿನಲ್ಲಿ. Then it brings forth sin. ಆಮೇಲೆ ಪಾಪವನ್ನು ಹಡಿತದೆ. Hallelujah. Some people say, it's okay, you'll commit sin. We can escape. ಕೆಲವೊಬ್ರು ಹೇಳ್ತಾರೆ ಪಾಪ ಮಾಡಿದ್ರೆ ತಪ್ಪಿಸ್ಕೊಳ್ಬಹುದು, ಪರವಾಗಿಲ್ಲ. That is what Satan told Adam. You sin, nothing will happen. ಅದನ್ನೇ ಸೈತಾನನು ಆದಾಮನಿಗೆ ಹೇಳಿದ, ಪಾಪ ಮಾಡು, ಪರವಾಗಿಲ್ಲ. But sin, when you sin, death follows. ಆದ್ರೆ ನೀವು ಪಾಪ ಮಾಡಿದಾಗ ಮರಣವು ಅದರ ಹಿಂದೆ ಬರ್ತದೆ. That's why I said, according to 1 Corinthians 15th chapter and this James 1:15, sin supplies power to death. ಅದಕ್ಕಾಗಿ ನಾನು ಕಲ್ಸ್ಕೊಟ್ಟೆ 1ನೇ ಕೊರಿಂಥೆ 15ನೇ ಅಧ್ಯಾಯ ಮತ್ತು ಯಾಕೋಬನ 1ನೇ ಅಧ್ಯಾಯದಿಂದ ಏನಂದ್ರೆ ಪಾಪವು ಮರಣಕ್ಕೆ ಬಲ ಕೊಡ್ತಿದೆ. Then what gives power to sin? ಮತ್ತೆ ಪಾಪಕ್ಕೆ ಯಾವುದು ಬಲ ಕೊಡ್ತಿದೆ? The law. ಧರ್ಮಶಾಸ್ತ್ರವು, Rules and regulations. ಎಲ್ಲ ನೇಮ ನಿಷ್ಠೆಗಳು. Hallelujah. Hallelujah. Sometimes, when the unbeliever, when we preach gospel, we tell them Jesus loves you. No matter how great is your sin, you come, Jesus loves you, He will forgive you. And we bring them to the church. ಅವಿಶ್ವಾಸಿಗಳಿಗೆ ನಾವು ಸುವಾರ್ತೆಯನ್ನು ಸಾರಿದಾಗ ಏನ್ ಹೇಳ್ತೇವೆ? ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾನೆ ಅಂತ ಹೇಳಿ ಅವರನ್ನು ಸಭೆಗೆ ತಗೊಂಡ್ ಬರ್ತೇವೆ. After they take baptism, we put too many rules and regulations. ಅವ್ರು ನಿರ್ದಿಷ್ಟನ ತಗೊಂಡಿದ ಮೇಲೆ ನಾವು ಅವರ ಮೇಲೆ ಬಹಳಷ್ಟು ನಿಯಮಗಳನ್ನು ಹಾಕ್ತೇವೆ. In some church, rules and regulations which is not written in the Bible is there. ಕೆಲವೊಂದು ಸಭೆಗಳಲ್ಲಿ ಸತ್ಯವೇದದಲ್ಲಿ ಬರೆದಿಲ್ಲ ಅಂತ ನಿಯಮಗಳು ಇವೆ. When we put rules and regulation, it is like a law. It works like a law. ನಾವು ನೇಮ ನಿಷ್ಠೆಗಳನ್ನು, ನಿಯಮಗಳನ್ನು, ಕಾನೂನುಗಳನ್ನು ಹಾಕಿದಾಗ ಅದು ಧರ್ಮಶಾಸ್ತ್ರದ ಹಾಗೇನೆ. Church moves from grace to legalism. ಆವಾಗ ಸಭೆಯು ಅಲ್ಲಿ ಕೃಪೆಯಿಂದ ಕಾರ್ಯಗಳ ಮೇಲೆ ಹೋಗ್ತದೆ. Now listen to me. ಈ ಕಡೆ When ಕೇಳಿ. the lust conceives, it brings forth sin.
ಯಾವಾಗ ಅಭಿಲಾಷೆಯು ಗರ್ಭ ಧರಿಸ್ತದೋ ಪಾಪವನ್ನು ಹೇರುತ್ತದೆ. Before the sin was born, it took shape in mind. ಪಾಪವು ಹುಟ್ಟುವುದಕ್ಕಿಂತ ಮೊದಲು ಮನಸ್ಸಿನಲ್ಲಿ ಒಂದು ಆಕಾರವನ್ನು ಹೊಂದಿತ್ತು, ರೂಪವನ್ನು ಹೊಂದಿತ್ತು. Legalism and law cannot stop it. Stop, the lust entering into the mind. ನೇಮ ನಿಷ್ಠೆಗಳು ಮತ್ತು ಎಲ್ಲ ಧರ್ಮಶಾಸ್ತ್ರವು ಆ ಅಭಿಲಾಷೆಯನ್ನು ಮನಸ್ಸಿನೊಳಗೆ ಹೋಗಲಾರದಂತೆ ಮಾಡಕ್ಕಾಗುವುದಿಲ್ಲ. It has no power. ಅದರಲ್ಲಿ ಸಾಮರ್ಥ್ಯನೇ ಇಲ್ಲ. Rather, it helps. ಇಲ್ಲ ಅಂದ್ರೆ ನೋಡಿದ್ರೆ ಧರ್ಮಶಾಸ್ತ್ರವು ಮತ್ತು ನೇಮ ನಿಷ್ಠೆಗಳು ಸಹಾಯ It ಮಾಡ್ತವೆ. helps people. ಅದು ಜನರಿಗೆ ಸಹಾಯ ಮಾಡ್ತದೆ. Let me give one example. ಒಂದು ಉದಾಹರಣೆ ಕೊಡ್ತೇನೆ ಕೇಳ್ರಿ. One fellow went to doctor. ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ An ಹೋಗ್ತಾನೆ. elderly man. ನೋಡ್ರಿ, ಒಬ್ಬ ವೃದ್ಧ ವ್ಯಕ್ತಿ ಆತನು. And he said, "Doctor, I am not well. I need some medicine." ಅವನು ಹೋಗಿ ಡಾಕ್ಟರ್ ಹತ್ರ ಹೇಳ್ತಾನೆ, ಡಾಕ್ಟರ್ ನಂಗೆ ಆರಾಮಿಲ್ಲ, ನನ್ಗೊಂದು ಗೋಲಿ ಕೊಡ್ರಿ. Doctor checked him. Everything is fine. ಡಾಕ್ಟರ್ ಆತನ್ಗೆಲ್ಲ ಟೆಸ್ಟ್ ಮಾಡಿ ಚೆಕ್ ಮಾಡಿದ್ಮೇಲೆ, ಪರೀಕ್ಷೆ ಮಾಡಿದ್ಮೇಲೆ ಡಾಕ್ಟರ್ ಹೇಳ್ತಾನೆ ಎಲ್ಲವೂ ಸರಿಯಾಗಿದೆ. No, I am not fine. ಅವನು ಹೇಳ್ತಾನೆ ಇಲ್ಲ ನಂಗೆ Then he ಆರಾಮಿಲ್ಲ. sent him to the lab and did all the tests. ಆಮೇಲೆ ಲ್ಯಾಬ್ಗೆ ಕಳಿಸ್ಬಿಟ್ಟು ಲ್ಯಾಬ್ ಅಲ್ಲಿರುವಂತ ಎಲ್ಲಾ ಟೆಸ್ಟ್ Every ಮಾಡಿ report is normal. ಪ್ರತಿಯೊಂದು ರಿಪೋರ್ಟ್ ನಾರ್ಮಲ್ ಆಗಿ. But this man is not conceived. So not convinced. ಆದ್ರೆ ಈ ವ್ಯಕ್ತಿಗೆ ಅವನು ಹೇಳಕ್ ಆಗ್ತಾ ಇಲ್ಲ. Hallelujah. Some people are like that. When the doctor said you don't have problem, they become upset. ಯಾವಾಗ ಡಾಕ್ಟರ್ ಹೇಳ್ತಾರೆ ನಿನ್ನಲ್ಲಿ ಸಮಸ್ಯೆನೇ ಇಲ್ಲ, ಎಲ್ಲವೂ ಆರಾಮಾಗಿದೆ ಅಂದ್ರೆ ಕೆಲವು ಜನರಿಗೆ ಅಲ್ಲಿ ದುಃಖ ಆಗ್ತದೆ. Because before going to doctor only they are expecting something has happened to me, some medicine he will give. ಯಾಕಂದ್ರೆ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮೊದಲೇ ಅವರಲ್ಲಿ ಅಪೇಕ್ಷಿಸ್ತಾ ಇದ್ದಾರೆ ಏನಂದ್ರೆ ನಂಗೇನೋ ಆಗಿದೆ, ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆ Now ಕೊಡ್ತಾರೆ. this doctor doesn't know what to do. ಇವಾಗ ಈ ಡಾಕ್ಟರ್ ಏನ್ ಮಾಡ್ಬೇಕು ಅಂತ ಗೊತ್ತೇ So ಇಲ್ಲ. he gave him some vitamin tablets. ಅದಕ್ಕಾಗಿ ಡಾಕ್ಟರ್ ಅವ್ರಿಗೆ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ ಬರ್ಕೊಟ್ರು. But one condition. ಆದ್ರೆ ಅವ್ರಿಗೆ ಹೇಳ್ತಾರೆ ಒಂದೇ ಒಂದ್ ಷರತ್ತು, Every time when you take this tablet, don't think about monkey. ಅವ್ರು ಹೇಳ್ತಾರೆ ಯಾವಾಗ ನೀನು ಈ ಮಾತ್ರೆ ತಗೊಳ್ತೀಯೋ ನೀನು ಅಲ್ಲಿ ಕೋತಿಯ ಬಗ್ಗೆ ಯೋಚನೆ ಮಾಡ್ಬೇಡ. Don't think about monkey. ಕೋತಿ ಬಗ್ಗೆ ಯೋಚನೆ ಮಾಡ್ಬೇಡ. If you think about monkey, it will not work. ಕೋತಿ ಬಗ್ಗೆ ಯೋಚನೆ ಮಾಡಿದ್ರೆ ಈ ಮಾತ್ರೆ ಕೆಲಸ ಮಾಡಲ್ಲ. Take the tablets. ಅಂತ ಮಾತ್ರೆ ತಗೋ. What happened? ಏನಾಯ್ತು? Because doctor said, don't think about monkey. Every time he took a tablet, he started thinking about monkey. ಡಾಕ್ಟರ್ ಆತನಿಗೆ ಕೋತಿ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿರುವ ಕಾರಣದಿಂದಲೇ ಯಾವಾಗ ಆತನ ಮಾತ್ರೆ ತಗೊಳ್ತಾ ಇದ್ದನೋ ಎಲ್ಲಾ ಸಮಯದಲ್ಲಿಯೂ ಆತನ ಕೋತಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. That is how legalism works. ಕಾರ್ಯಗಳು ಮತ್ತು ನೇಮ ನಿಷ್ಠೆಗಳು ಈ ರೀತಿಯಲ್ಲಿ ಕಾರ್ಯ ಮಾಡ್ತವೆ. Don't do it means we are making them to think. ನಾವು ಜನರಿಗೆ ಇದನ್ನು ಮಾಡಬೇಡಿ ಅಂತ ಹೇಳಿದಾಗ ಅವರನ್ನು ಯೋಚನೆ ಮಾಡುವಂತೆ ಕೊಡ್ತೀವಿ. Parents, some people say, in our house, cable TV, that connection is removed. ಕೆಲವು ತಂದೆ ತಾಯರು ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವು ಕೇಬಲ್ ಕನೆಕ್ಷನ್ ತೆಗೆದು ಹಾಕಿದ್ದೇವೆ. Why it is not holy? ಯಾಕಂದ್ರೆ ಅದು ಪರಿಶುದ್ಧವಾಗಿಲ್ಲ. You may remove cable connection. ನೀವು ಟಿವಿ ಕೇಬಲ್ ತೆಗಿಬಹುದು. But your children will go to neighbor's house and see it. ಆದ್ರೆ ನಿಮ್ಮ ಮಕ್ಕಳು ಪಕ್ಕದ ಮನೆಯವರ ಮನೆಯಲ್ಲಿ ಹೋಗಿ ಟಿವಿ ನೋಡ್ತಾರೆ. Now you don't need television. Everything is available in the mobile. ಈಗಿನ ಕಾಲದಲ್ಲಿ ಟಿವಿ ಬೇಕೇ ಆಗಿಲ್ಲ, ಫೋನ್ ಅಲ್ಲೇ ಎಲ್ಲವೂ ಇದೆ. Instead of that, you can sit with them and see TV. Tell them what to see, what not to see. By seeing, your children will learn. ಅದರ ಬದಲು ನೀವು ನಿಮ್ಮ ಮಕ್ಕಳೊಟ್ಟಿಗೆ ಟಿವಿ ನೋಡಬಹುದು, ಅವರಿಗೆ ಕಲ್ಸ್ಕೊಡ್ಬಹುದು ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡಬಾರ್ದು ಅಂತ. ಅದರಿಂದ ಅವ್ರು ಕಲಿತಾರೆ. Law, rules and regulations, it will not help you. It will live a holy life. ಧರ್ಮಶಾಸ್ತ್ರವು, ಕಾನೂನುಗಳು, ನೇಮ ನಿಷ್ಠೆಗಳು, ನಿಯಮಗಳು ಪರಿಶುದ್ಧ ಜೀವನ ಜೀವಿಸುವಂತೆ ಸಹಾಯ ಮಾಡುವುದಿಲ್ಲ. Rather, I can say it helps for lust to get conceived inside. ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಅಭಿಲಾಷೆಯು ಮನಸ್ಸಿನಲ್ಲಿ ಗರ್ಭ ಧರಿಸುವಂತೆ ಸಹಾಯ ಮಾಡ್ತಿದೆ. Now turn your Bible to book of Galatians. ಇವಾಗ ನಿಮ್ಮ ಬೈಬಲ್ ಅನ್ನು ಗಲಾತ್ಯದ ಪುಸ್ತಕಕ್ಕೆ ತಿರುಗಿಸಿ. 2nd chapter. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. I will read verse 19 and 20. ನಾವು 19-20 ಓದ್ಕೊಳ್ಳೋಣ. Verse 19. 19. For I through the law am dead to the law, that I might live unto God. I am crucified with Christ, nevertheless I live, yet not I, but Christ liveth in me. And the life which now I live in the flesh, I live by the faith of the Son of the God, who loved me and gave himself for me.
ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. Here Paul is telling, to live unto God, I am dead to law. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನು ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೇನು. Means to live under the grace, I am dead to law. ಅದರ ಅರ್ಥ ಏನಂದ್ರೆ ಕೃಪೆಯ ಕೆಳಗೆ ಜೀವಿಸುವುದಕ್ಕೋಸ್ಕರ ನಾನು ಧರ್ಮಶಾಸ್ತ್ರದ ಪಾಲಿಗೆ ಸತ್ತೇನು. When you are living under grace, what happens? ಕೃಪೆಯ ಕೆಳಗೆ ಜೀವಿಸಿದಾಗ ಏನಾಗ್ತದೆ? It says, I am crucified with Christ, nevertheless I live, yet not I, but Christ liveth in me. ಆತನು ಹೇಳ್ತಾನೆ, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Listen, when a person is dead to the law, then sin loses its power. Because only law can give strength to the sin. Sin cannot come and rule over the person. ನೋಡಿರಿ, ಒಬ್ಬ ವ್ಯಕ್ತಿಯು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದರೆ ಪಾಪಕ್ಕೆ ಧರ್ಮಶಾಸ್ತ್ರವು ಬಲ ಕೊಡಕ್ಕಾಗಲ್ಲ. Then what is the meaning? Christ liveth in me means what? ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಅಂದ್ರೆ ಏನರ್ಥ? The life which now I live by the faith of the Son of the living God means what? ಇವಾಗ ನಾನು ಜೀವಿಸುವುದು ದೇವಕುಮಾರನ ನಂಬಿಕೆಯಿಂದಲೇ ಅಂದ್ರೆ ಏನರ್ಥ? Let me show 2 Corinthians 12th chapter. ನಾನು ನಿಮ್ಗೆ ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. 2 ಕೊರಿಂಥ್ಯ 12ನೇ ಅಧ್ಯಾಯ Verse 9. 9ನೇ ವಾಕ್ಯ. And he said unto me, my grace is sufficient for thee, my strength is made perfect in weakness. Most gladly, therefore, will I rather glory in my infirmities, that the power of Christ may rest upon me. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. Very important scripture about grace. ನೋಡಿರಿ, ಈ ವಾಕ್ಯವು ಕೃಪೆಯ ಬಗ್ಗೆ ಇರುವಂತಹ ಮುಖ್ಯವಾದ ವಾಕ್ಯ. If you understand this verse, you will live a victorious life. ನೀವು ಈ ವಾಕ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಜಯಶಾಲಿಯಾದ ಜೀವನ ಜೀವಿಸ್ತೀರಾ. Here Apostle Paul has some weakness. ಇಲ್ಲಿ ನೋಡ್ರಿ, ಅಪೊಸ್ತಲನಾದ ಪೌಲನಿಗೆ ಬಲಹೀನತೆಗಳಿವೆ. And he is praying to God. ಆತನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದ. And God spoke to him. ಮತ್ತು ದೇವರು ಆತನೊಟ್ಟಿಗೆ ಮಾತನಾಡಿದ. Because God spoke to him, in my English Bible is written in red letter. ಅಲ್ಲಿ ಆ ಕರ್ತನು ಆತನೊಟ್ಟಿಗೆ ಮಾತನಾಡಿದ ಕಾರಣ ನನ್ನ ಇಂಗ್ಲಿಷ್ ಬೈಬಲ್ ಅಲ್ಲಿ ಕೆಂಪು ಬಣ್ಣದ ಅಕ್ಷರದಲ್ಲಿ ಬರೆಯಲ್ಪಟ್ಟಿದೆ. What God said. ಯೇಸು ದೇವರು ಹೇಳಿರುವಂತ ಮಾತುಗಳು. My grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. My strength is made perfect in weakness. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. Hallelujah. Hallelujah. What is meant by Paul saying, Christ liveth in me? I no longer live, yet I live, but Christ liveth in me means what? ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ, ಇನ್ನು ಜೀವಿಸುವವನು ನಾನಲ್ಲ ಅಂದ್ರೆ ಏನರ್ಥ? At the time of your weakness, ನಿಮ್ಮ ಬಲಹೀನತೆಯ ಸಮಯದಲ್ಲಿ God's grace is sufficient for you. ಕರ್ತನ ಕೃಪೆಯು ನಿಮಗಾಗಿ ಸಾಕು. His strength makes you perfect in weakness. ಆತನ ಬಲವು ನಿಮ್ಮ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗುತ್ತದೆ. We all have weakness. ನಮ್ಮೆಲ್ಲರಿಗೆ We ಬಲಹೀನತೆಗಳಿವೆ. are under grace, we have weakness. ನಾವು ಕೃಪೆಯ ಕೆಳಗಡೆ ಇದ್ದೇವೆ, ಆದ್ರೂ ಬಲಹೀನತೆಗಳಿವೆ. No one is perfect. ಯಾರು ಪರಿಪೂರ್ಣರಲ್ಲ. But when we are in our weakness, He makes us perfect. His grace makes us perfect. ಆದ್ರೆ ನಾವು ನಮ್ಮ ಬಲಹೀನತೆಗಳಲ್ಲಿ ಇದ್ದಾಗೂ ಕೂಡ ಆತನ ಕೃಪೆಯು ನಮ್ಮನ್ನು ಪರಿಪೂರ್ಣರಾಗಿ ಮಾಡ್ತದೆ. The moment God spoke, Paul said like this. ನೋಡಿರಿ, ಕರ್ತನು ಮಾತನಾಡಿದ ಮೇಲೆ ಪೌಲನು ಇದನ್ನು ಹೇಳ್ತಾನೆ. Then he said, most gladly therefore, I rather glory in my infirmities, that the power of Christ may rest upon me. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಯಲ್ಲಿ
ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. Hallelujah. Hallelujah. Power of Christ may rest upon me. ಕ್ರಿಸ್ತನ ಬಲವು ನನ್ನ ಮೇಲೆ So when ನೆಲೆಗೊಂಡಿರುವುದಕ್ಕಾಗಿ Christ lives in me means His power is resting upon you. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಂದ್ರೆ ಏನರ್ಥ ಅಂದ್ರೆ ಆತನ ಬಲವು ನನ್ನ ಮೇಲೆ ನೆಲೆಗೊಂಡಿದೆ. Do you know why? ಯಾಕೆ ಗೊತ್ತಾ? You are dead to law to live unto God. ನೀವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೀರಾ ಮತ್ತು ದೇವರಿಗಾಗಿ ಜೀವಿಸುವುದಕ್ಕಾಗಿ. Hallelujah. Hallelujah. Law gives strength to the sin. ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ. No, we are not under the law. ಇವಾಗ ನಾವು ಧರ್ಮಶಾಸ್ತ್ರದ We are ಕೆಳಗಡೆ under ಇಲ್ಲ, grace. ನಾವು ಕೃಪೆಯ ಕೆಳಗಿದ್ದೇವೆ. Power of God is resting upon us. ಕ್ರಿಸ್ತನ ಬಲವು ನಮ್ಮ ಮೇಲೆ ನೆಲೆಗೊಂಡಿದೆ. But Old Testament people didn't have this privilege. ಆದ್ರೆ ಹಳೆ ಒಡಂಬಡಿಕೆಯ ಜನರಿಗೆ ಇಂತಹ ವಿಷಯ ಇರಲಿಲ್ಲ. What is the difference between Old Testament and New Testament? ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನ್ ವ್ಯತ್ಯಾಸ? In the Old Testament, God gave them law. ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟರು. With law, God told them to give sacrifice. ಧರ್ಮಶಾಸ್ತ್ರ ಒಟ್ಟಿಗೆ ದೇವರು ಅವ್ರಿಗೆ ಹೇಳಿದ್ರು ಏನಂದ್ರೆ ನೀವು ಯಜ್ಞಗಳನ್ನು ಅರ್ಪಿಸಬೇಕು. Why? ಯಾಕೆ? Law was given to convict a person he is a sinner. ಧರ್ಮಶಾಸ್ತ್ರವು ಒಬ್ಬ ವ್ಯಕ್ತಿಯನ್ನು ಪಾಪಿ ಎಂದು ಮನವರಿಕೆ ಹುಟ್ಟಿಸುವುದಕ್ಕಾಗಿ ಕೊಡಲ್ಪಟ್ಟಿತು. They have to give sacrifice. ಅವರು ಧರ್ಮಶಾಸ್ತ್ರ ಅವರು ಯಜ್ಞಗಳನ್ನು ಅರ್ಪಿಸಲೇಬೇಕಾಗಿತ್ತು. Once in a year, God kept a day of atonement for this purpose. The sin of the whole nation will be transferred to the animal. ವರ್ಷದಲ್ಲಿ ಒಂದು ದಿನ ಈ ಒಂದು ಉದ್ದೇಶದಿಂದ ದೇವರು ಒಂದು ದಿನವನ್ನು ಇಟ್ಟಿದ್ದ. ಆ ದಿನ ಇಡೀ ದೇಶದವರೆಲ್ಲರೂ ಯಜ್ಞವನ್ನು ಅರ್ಪಿಸಬೇಕಾಗ್ತಾ They ಇತ್ತು. all sin. ಅವರೆಲ್ಲರೂ ಪಾಪ They ಮಾಡಿದ್ರು. all deserve death. ಅವರೆಲ್ಲರೂ ಮರಣವನ್ನು ಹೊಂದಬೇಕಾಗ್ತಾ So ಇತ್ತು. sacrifice is needed. ಆದ ಕಾರಣ ಯಜ್ಞವು ಬೇಕಾಯಿತು. Every year they were giving sacrifice. ಪ್ರತಿ ವರ್ಷ ಅವ್ರು ಯಜ್ಞ ಕೊಡ್ತಾ ಇದ್ರು. But now in the New Testament, ಆದ್ರೆ ಇವಾಗ ಹೊಸ you know, ಒಡಂಬಡಿಕೆಯಲ್ಲಿ the Old Testament is a shadow of a New Testament. ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಯ ಛಾಯೆ ಆಗಿದೆ. God was teaching them the lesson. ದೇವರು ಅವರಿಗೆ ಪಾಠವನ್ನು ಕಲಿಸ್ತಾ In ಇದ್ದ. the New Testament, ಹೊಸ ಒಡಂಬಡಿಕೆಯಲ್ಲಿ we are not under the law and we don't give sacrifice. ನಾವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, ಆದ ಕಾರಣ ನಾವು ಯಜ್ಞವನ್ನು ಅರ್ಪಿಸುವುದಿಲ್ಲ. Why we don't give sacrifice? ನಾವು ಯಾಕೆ ಯಜ್ಞಗಳನ್ನು ಅರ್ಪಿಸುವುದಿಲ್ಲ? Please turn your Bible to book of Hebrews. We'll read 10th chapter verse 10. ನಿಮ್ಮ ಬೈಬಲ್ಗಳನ್ನು ಹಿಬ್ರಿಯರಿಗೆ ತಿರುಗಿಸಿ 10ನೇ ಅಧ್ಯಾಯ 10ನೇ ವಾಕ್ಯ. Hebrew 10:10. By the which will we are sanctified through the offering of the body of Jesus Christ once for all. ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. In the Old Testament, law was there, sacrifice was there. ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವೂ ಇತ್ತು, ಯಜ್ಞವೂ ಇತ್ತು. In the New Testament, we are dead to the law. ಹೊಸ ಒಡಂಬಡಿಕೆಯಲ್ಲಿ ನಾವು ಧರ್ಮಶಾಸ್ತ್ರ ಪಾಲಿಗೆ ಸತ್ತವರಾಗಿದ್ದೇವೆ. When we are under grace, there is no sacrifice. ಇವಾಗ ಕೃಪೆಯ ಕೆಳಗಡೆ ಇರುವಾಗ ಯಜ್ಞವನ್ನು ಕೊಡುವುದು When ಬೇಕಾಗಿಲ್ಲ. you commit sin, no need to take a bulls or a ram or a lamb to the temple. ಇವಾಗ ಪಾಪ ಮಾಡಿದ್ರೆ ಒಂದು ಕುರಿಯನ್ನು ದೇವಾಲಯದ ಹತ್ರ ತಗೊಂಡ್ಕೊಂಡು ಹೋಗುವುದು ಬೇಕಾಗಿಲ್ಲ. Why? ಯಾಕೆ? Once for all, Jesus' body was given as a sacrifice. ಯಾಕೆಂದ್ರೆ ಒಂದೇ ಸಾರಿ ಏಸು ಕ್ರಿಸ್ತನು ದೇಹ ಸಮರ್ಪಣೆ ಮಾಡಿ ನಮಗಾಗಿ ಯಜ್ಞವನ್ನು For ಸಲ್ಲಿಸಿದ. all our sins, past sin, present sin, future sin is forgiven by this sacrifice once for all. ನಮ್ಮೆಲ್ಲರ ಪಾಪಗಳಿಗಾಗಿ, ನಮ್ಮ ಹಿಂದೆ ಮಾಡಿರುವಂತ ಪಾಪ, ಇವತ್ತಿನ ಪಾಪ, ನಾಳೆಯ ಪಾಪ, ಎಲ್ಲದಕ್ಕಾಗಿ ಯೇಸುವಿನ ದೇಹ ಸಮರ್ಪಣೆ ಮಾಡಿ ನಮ್ಮನ್ನು ಒಂದೇ ಸಾರಿ ಕ್ಷಮಿಸಿದ್ದಾನೆ. That's why we don't put rules and regulation. ಆದ ಕಾರಣದಿಂದಲೇ ನಾವು ನಿಯಮಗಳನ್ನು, ನಿಯಮಗಳನ್ನು ಹಾಕುವುದಿಲ್ಲ. That's why we won't put law into the people. ಆದ ಕಾರಣದಿಂದಲೇ ನಾವು ಜನರೊಳಗೆ ಧರ್ಮಶಾಸ್ತ್ರವನ್ನು ಹಾಕಿಸುವುದಿಲ್ಲ. Law sometimes makes a person very proud. I am practicing one or two, I am very great, they tell. ಧರ್ಮಶಾಸ್ತ್ರವು ಕೆಲವೊಂದ್ಸಲ ಆ ವ್ಯಕ್ತಿಯೊಳಗೆ ಗರ್ವವಂತ ಆಗ್ತದೆ. ಏನಂದ್ರೆ ನಾನು ಪಾಲಿಸ್ತಾ ಇದ್ದೇನೆ, ಅದಕ್ಕಾಗಿ ನಾನು ದೊಡ್ಡವನು. Let me tell one story and close it. ನಾನು ಒಂದು ಕತೆ ಹೇಳಿ ಮುಗಿಸ್ತೇನೆ. Turn your Bible to Mark 10th chapter. ನಿಮ್ ಬೈಬಲ್ಗಳನ್ನು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ತಿರುಗಿಸಿ Verse 17. 17ನೇ ವಾಕ್ಯ. And when he was gone forth into the way, there came one running and kneeled to him and asked him, Good master, what shall I do that I may inherit
eternal life. 17ನೇ ವಾಕ್ಯ, ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥಾನನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. Hallelujah. Hallelujah. This is a rich young ruler. ನೋಡ್ರಿ, ಈ ವ್ಯಕ್ತಿಯು ಬಲಿ ಶ್ರೀಮಂತನಾಗಿರುವಂತ ಅಧಿಕಾರಿ ಆಗಿದ್ದ. He is coming and asking Jesus, that question itself is wrong. What shall I do that I may inherit eternal life? ನೋಡಿರಿ, ಆತನ ಯೇಸುವಿನ ಹತ್ರ ಬಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ ತಪ್ಪಾಗಿದೆ. ಆತನ ಹೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾನು ಏನ್ ಮಾಡ್ಬೇಕು? But to inherit eternal life, no need for any man to do anything, because he has done it, and at that time Jesus has come to tell, I am going to do it. ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು ಆದ್ರೆ ಯಾವ ಮನುಷ್ಯನು ಯಾವುದೇ ಕಾರ್ಯವನ್ನು ಮಾಡಬೇಕಾಗಿಲ್ಲ. ಆ ಕಾರ್ಯವನ್ನೆಲ್ಲ ಯೇಸು ಸ್ವಾಮಿ ಮಾಡಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳುವುದಕ್ಕಾಗಿ ಬಂದಿದ್ದ. Then Jesus was talking with him. ಮತ್ತು ಮುಂದೆ ಯೇಸು ಸ್ವಾಮಿ ಅವನೊಟ್ಟಿಗೆ ಮಾತನಾಡ್ತಾರೆ. Verse 19 and 20. 19-20 ನೋಡ್ಕೊಳ್ಳೋಣ. Thou knowest the commandments: do not commit adultery, do not kill, do not steal, do not bear false witness, defraud not, honor thy father and mother. And he answered and said unto him, Master, all these have I observed from my youth. 19 ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ಕೊಂಡು ಬಂದಿದ್ದೇನೆ ಎಂದು ಹೇಳಲು. Hallelujah. Hallelujah. Listen to this story. ಮುಂದೆ ನೋಡ್ರಿ, Jesus was telling him the 10 commandments. ಯೇಸು ಸ್ವಾಮಿ ಆತನಿಗೆ ಅಲ್ಲಿ ದಶಾಜ್ಞೆಯಿಂದ ಮಾತುಗಳನ್ನು Do ಹೇಳ್ತಾ not ಇದ್ದ. commit adultery, do not kill. I was just telling. ಅಲ್ಲಿ ಸಾಯಿಸಬಾರದು ಮತ್ತು ವ್ಯಭಿಚಾರ ಮಾಡಬಾರದು ಅಂತ ಎಲ್ಲ ಆಜ್ಞೆಗಳನ್ನು ಹೇಳ್ತಾ ಇದ್ದ. This man said, Lord, I know all this stuff. From my childhood, I am obeying, I am observing it. ಆತನು ಹೇಳ್ತಾನೆ, ಕರ್ತನೆ, ನನಗೆ ಇದೆಲ್ಲವೂ ಗೊತ್ತಿದೆ. ನಾನು ಈ ಆಜ್ಞೆಗಳನ್ನು ನನ್ನ ಬಾಲ್ಯದಿಂದಲೇ, ನಾನು ಚಿಕ್ಕವನಾಗಿದ್ದಾಗಿಂದಲೇ ನಾನು ಪಾಲಿಸ್ತಾ Look ಇದ್ದೇನೆ. at his language. ನೋಡಿರಿ ಆತನ ಭಾಷೆ. Master, all these have I observed from my youth. ಆತನು ಹೇಳ್ತಾನೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ. What are you saying? ನೋಡಿರಿ ಆತನ ಏನ್ ಹೇಳ್ತಾ ಇದ್ದಾನೆ. Adultery, stealing, killing, 10 commandments, I have by hearted it. In my Sunday school they taught, I am already practicing it. But tell me, what should I do to inherit eternal life? ವ್ಯಭಿಚಾರ, ಕೊಲ್ಲುವುದು, ಅದೆಲ್ಲದರ ಬಗ್ಗೆ ನನಗೆ ಸಂಡೇ ಸ್ಕೂಲ್ ಕಲಿಸಿದ್ದಾರೆ. ಅದೆಲ್ಲ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದನ್ನು ಬಿಟ್ಟು ನಿತ್ಯ ಜೀವಕ್ಕೆ ಹೇಗ್ ಬಾಧ್ಯನಾಗ್ಬೇಕು ಅಂತ ಅದ್ರ ಬಗ್ಗೆ ಹೇಳು. Listen to me. ಕೇಳಿರಿ, 10 commandments, no one can practice it. ದಶಾಜ್ಞೆಯನ್ನು ಯಾರು ಪಾಲಿಸಕ್ಕಾಗಲ್ಲ. The purpose it was given is to tell a man, you cannot. You need a savior. ಮತ್ತು ದಶಾಜ್ಞೆಯು ಯಾವ ಉದ್ದೇಶದಿಂದ ಕೊಡಲ್ಪಟ್ಟಿತ್ತು ಅಂದ್ರೆ, ಆ ವ್ಯಕ್ತಿಗೆ ನೀನು ಮಾಡಕ್ಕಾಗಲ್ಲ, ನಿನಗೆ ಒಬ್ಬ ರಕ್ಷಕನು ಬೇಕು ಎಂದು ಹೇಳುವುದಕ್ಕಾಗಿ. If you fail one law, in one commandment, you are a total failure there. ನೀವು ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ನೀವು ಮಾಡ್ಲಿಲ್ಲ, ಅದರಲ್ಲಿ ಸೋತು ಹೋದ್ರೆ ಸಂಪೂರ್ಣವಾಗಿ ಸೋಲ್ತೀರಾ. Last week we saw Paul teaching from Romans 7 chapter. Because of these 10 commandments, I came to know I have a covetousness. There is a sin in me. I have a evil desires. ಮತ್ತು ನಾವು ಹೋದ್ವಾರ ನೋಡಿದ್ವಿ, ಪೌಲನು ಹೇಳ್ತಾ ಇದ್ದ ಏನಂದ್ರೆ, ನನಗೆ ಇವಾಗ ಗೊತ್ತಾಯ್ತು ಧರ್ಮಶಾಸ್ತ್ರದ ಕಾರಣದಿಂದಲ್ಲ, ಏನಂದ್ರೆ ನನ್ನಲ್ಲಿ ದುರಾಶೆಯೂ ಇದೆ, ನನ್ನಲ್ಲಿ ಪಾಪ ಇದೆ. This man is not realizing he has a problem. ಆದ್ರೆ ಇಲ್ಲಿ ಈ ವ್ಯಕ್ತಿಗೆ ಆತನೊಳಗೆ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ This ಇಲ್ಲ. is a problem with religious people. ನೋಡಿರಿ, ಧಾರ್ಮಿಕವಾಗಿರುವ ಜನರಲ್ಲಿ ಇದೇ ಒಂದು ತಪ್ಪು. But Jesus is a good teacher. ಆದ್ರೆ ಯೇಸು ಸ್ವಾಮಿ ಒಳ್ಳೆಯ ಬೋಧಕನು. Verse 21. 21ನೇ ವಾಕ್ಯ. Then Jesus, beholding him, loved him and said unto him, One thing thou lackest. Go thy way, sell whatsoever thou hast, and give to the poor. Thou shalt have treasure in heaven, and come, take up the cross and follow me.
ಏಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. So Jesus wants to address a real issue now. ಇವಾಗ ಏಸು ಸ್ವಾಮಿ ಆತನಲ್ಲಿ ಇರುವಂತಹ ಸಮಸ್ಯೆದ ಬಗ್ಗೆ He ಮಾತಾಡ್ತಾನೆ. wants him to realize it. He is a sinner. ಆತನು ಪಾಪಿ ಅಂತ ಆತನ ಅರಿವಿಕೆ ಆಗ್ಬೇಕು ಅಂತ ಬಯಸ್ತಾ So ಇದ್ದಾನೆ. he got to the point directly. ಇವಾಗ ಏಸು ಸ್ವಾಮಿ ನೇರವಾಗಿ ಮಾತಾಡ್ತಾನೆ. Okay, you are practicing all these things. Now sell everything, give to the poor. ನೀನ್ Come and follow me. ನೀನ್ ಎಲ್ಲಾ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೀಯಲ್ಲ, ಇವಾಗ ನಿನ್ನಲ್ಲಿರುವಂತ ಎಲ್ಲ ಆಸ್ತಿಯನ್ನು ಮಾರಿ ನನ್ನನ್ನು ಹಿಂಬಾಲಿಸು. You will have treasure in heaven. ನಿನಗೆ ಪರಲೋಕದಲ್ಲಿ ಸಂಪತ್ತು ಇರ್ತದೆ. Hallelujah. Hallelujah. Some people take the scripture that says God will tell you to sell everything and give it so that you will have a treasure in heaven. ಕೆಲವು ಜನರು ಈ ವಾಕ್ಯವನ್ನು ತಗೊಂಡು ಹೇಳ್ತಾರೆ, ನಿಮ್ಮಲ್ಲಿರುವುದೆಲ್ಲ ಆಸ್ತಿಯನ್ನು ದೇವರು ಮಾರಿ ಸೇವೆಗೆ ಬನ್ರಿ ಅಂತ ಹೇಳ್ತಾರೆ, ಆದ ಕಾರಣ ನಿಮಗೆ ಪರಲೋಕದಲ್ಲಿ ಸಂಪತ್ತು ಇರ್ತದೆ. So if you want to follow Christ, this is the only way. Sell everything and give it. Follow Christ. ಅವ್ರು ಹೇಳ್ತಾರೆ, ನೀವು ಕರ್ತನನ್ನು ಹಿಂಬಾಲಿಸಬೇಕು ಅಂದ್ರೆ ಎಲ್ಲವನ್ನು ಮಾರಿ ಬರ್ಬೇಕು, ಅದೇ ಒಂದೇ ದಾರಿ. No. ಇಲ್ಲ. Only once Jesus said. ಏಸು ಸ್ವಾಮಿ ಒಂದೇ ಸಲ ಹೇಳಿದ್ರು, Only to this man. ಅದು ಈ ವ್ಯಕ್ತಿಗೆ ಮಾತ್ರ. In fact, Mark 10th chapter, when you go down, he is telling Peter, you will have 100 houses, 100 lands. ಮಾರ್ಕ 10ನೇ ಅಧ್ಯಾಯ ಮುಂದೆ ನಾವು ಓದ್ಕೊಂಡು ಹೋಗ್ಬೇಕಾದ್ರೆ ಏಸು ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ, ನಿನಗೆ 100 ಮನೆಗಳು 100 ಭೂಮಿಗಳು ಇರ್ತವೆ. Here the point is not selling and giving. ಇಲ್ಲಿ ಮಾರಿ ಬರುವುದು ಅದರ ಬಗ್ಗೆ ಅಲ್ಲ. Here the point is this man has a covetousness inside. He is thinking he is a holy man and he is asking, tell me what should I do still to go to heaven. ಇಲ್ಲಿ ಸಮಸ್ಯೆ ಏನಂದ್ರೆ ಈ ವ್ಯಕ್ತಿಯೊಳಗೆ ದುರಾಶೆ ಇದೆ, ಆದ್ರೆ ಆತನಿರುವಂತ ಪಾಪವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೂ ದೇವರಿಗೆ ಕೇಳ್ತಾ ಇದ್ದಾನೆ, ನಿತ್ಯ ಬಾಧ್ಯತೆಯನ್ನು ಹೊಂದ್ಕೊಳ್ಳುವಂತೆ ನಾನು ಏನ್ ಮಾಡಲಿ. He was sad. He left Jesus. ಆತನು ದುಃಖದಿಂದ ಯೇಸುವನ್ನು ಬಿಟ್ಟು ಹೋದ. Hallelujah. Hallelujah. The law will tell the man you are a sinner. ಧರ್ಮಶಾಸ್ತ್ರವು ಒಬ್ಬ ವ್ಯಕ್ತಿಗೆ ನೀನು ಪಾಪಿ ಅಂತ ಹೇಳ್ಕೊಡ್ತದೆ. That is why even in the church we don't put rules and regulations. We talk about the grace, how grace of God will help you, how Christ is living in you, His power is resting upon you. ಆದ ಕಾರಣ ಸಭೆಯಲ್ಲಿ ನಾವು ನಿಯಮಗಳನ್ನು ಹಾಕುವುದಿಲ್ಲ, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಕ್ರಿಸ್ತನ ಕೃಪೆಯು ನಿಮ್ಮ ಮೇಲೆ ಇದೆ, ನಿಮ್ಮ ಮೇಲೆ ಹಾಕೊಂಡಿದೆ. I come from a Hindu background. ನಾನು ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ಬರ್ತೇನೆ. Festivals are a very good time for us. ನಮಗೆ ಹಬ್ಬಗಳು ಬಂದಾಗ ಉತ್ತಮವಾಗಿರುವ ಸಮಯ. Because my mummy will make lot of eatables. ನಮ್ಮ ಅಮ್ಮ ಬಹಳಷ್ಟು ತಿಂಡಿಗಳನ್ನು ಮಾಡ್ತಾ She ಇದ್ರು. will take laddus and murukku, all those things she will make and keep. ಲಡ್ಡು ಮಾಡ್ತಾ ಇದ್ರು, ಚಕ್ಲಿ ಮಾಡ್ತಾ ಇದ್ರು. And dabbas they will store and keep. ಡಬ್ಬಿಯಲ್ಲಿ ಅವ್ರು ಹಾಕಿ I ಇರ್ತಾರೆ. am the youngest child in the house. ಮನೇಲಿ ನಾನು ಚಿಕ್ಕವನಾಗಿದ್ದೆ. She will tell me, don't touch it till I do puja tomorrow morning. Afterwards you can eat. ಅವಳು ಹೇಳ್ತಾ ಇದ್ಲು ಏನಂದ್ರೆ, ಪೂಜೆ ಮಾಡಿ ಮುಗಿಸೋವರೆಗೆ ನೀನು ಅದನ್ನೆಲ್ಲ ಮುಟ್ಟಬಾರ್ದು, ಪೂಜೆ ಮಾಡಿದ ಮೇಲೆ ನೀನು ತಿನ್ಬೋದು. I won't go to kitchen. ನಾನು ಅಡಿಗೆ ಮನೆಗೆ ಹೋಗ್ತಾ She will ಇಲ್ಲ. come and tell, I have prepared all the eatables. It is there. Don't touch. ನಾನ್ ಕುಂತಿರುವಲ್ಲೇ ಅವಳು ಬಂದು ಹೇಳ್ತಾ ಇದ್ರು ಏನಂದ್ರೆ, ನಾನು ಎಲ್ಲಾ ತಿಂಡಿ ಅಡಿಗೆ ಮಾಡಿಟ್ಟಿದ್ದೇನೆ, ಮುಟ್ಟಬೇಡ. The moment she says, don't touch, the curiosity comes inside. ಮುಟ್ಬೇಡ ಅಂತ ಹೇಳಿ ಹೋದ್ಮೇಲೆ ಆಸಕ್ತಿ ಬರ್ತಾ I will ಇದೆ. somehow go and eat it. ನಾನ್ ಹೇಗೋ ಮಾಡಿ ಹೋಗಿ ತಿಂತಾ You ಇದ್ದೆ. try it. You buy ice cream, keep it in the fridge, tell your children, don't touch. ಇದನ್ ಮಾಡಿ ಮನೆಯಲ್ಲಿ ಐಸ್ ಕ್ರೀಮ್ ತಗೊಂಡ್ ಬಂದು ಫ್ರಿಡ್ಜ್ ಅಲ್ಲಿ ಇಟ್ರೆ ಮಕ್ಕಳಿಗೆ ಹೇಳ್ರಿ ಮುಟ್ಬೇಡ್ರಿ. See what happens. ಏನಾಗ್ತದೆ? Don't touch means they will do it. ಮುಟ್ಬೇಡ್ರಿ ಅಂದ್ರೆ ಅದನ್ನೇ ಮಾಡ್ತಾರೆ. Law supplies strength to the sin. ಅಲ್ಲಿ ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತದೆ. In church, not too many rules and regulations. ಸಭೆಯಲ್ಲಿ ಬಹಳಷ್ಟು ನಿಯಮಗಳಿವೆ. What you should wear, what you should not wear. ಏನ್ ಹಾಕೊಳ್ಬೇಕು, ಏನ್ ಹಾಕೊಳ್ಬಾರ್ದು. I never told even once in the church. ನಾನು ಸಭೆಯಲ್ಲಿ ಒಂದ್ಸಲ ಕೂಡ ಹೇಳಿಲ್ಲ. But I have some people in the church, they will preach, they will not from the pulpit, they will go and tell people, why are you like this? Why are you dressing like this? Why can't you do like this? ಆದ್ರೆ ಸಭೆಯಲ್ಲಿ ಕೆಲವು ಜನರಿದ್ದಾರೆ, ಅವ್ರು ತಾವೇ ಹೋಗಿ ಹೇಳ್ತಾ ಇದ್ರು ಏನಂದ್ರೆ, ಯಾಕೆ ಇದನ್ ಮಾಡ್ತಾ ಇದ್ಯಾ, ಯಾಕೆ ಇಂತ ಬಟ್ಟೆ ಹಾಕೊಳ್ತಾ ಇದ್ಯಾ. They will go condemn everybody.
ಅವ್ರು ಹೋಗಿ ಎಲ್ರಿಗೆ ಖಂಡಿಸ್ತಾ ಇದ್ರು. They think they are very holy. They will make people holy by talking like that. ಅವ್ರಿಗೆ ಅನಿಸ್ತದೆ ಅವ್ರು ಪವಿತ್ರ ಜನರು, ಅವ್ರು ಹೋಗಿ ಜನರಿಗೆ ಹೀಗೆ ಮಾತಾಡಿದಾಗ ಅವರನ್ನು ಪರಿಶುದ್ಧಗೊಳಿಸ್ತಾರೆ. They say you cannot tell Anna, that's why we told. ಅವ್ರು ಬಂದು ಹೇಳ್ತಾರೆ, ಅಣ್ಣ ನಿಮ್ ಕೈಯಿಂದ ಹೇಳಕ್ಕಾಗಲ್ಲ ನೀವು, ಅದಕ್ಕೆ ನಾವು ಹೋಗಿ I ಹೇಳಿದ್ವಿ. say shut up. ನಾನ್ ಹೇಳ್ತೇನೆ ಬಾಯಿ ಮುಚ್ಚು. I know what I have to do. ನನ್ಗೆ ಗೊತ್ತು ನಾನ್ ಏನ್ ಮಾಡ್ಬೇಕು. I know what will make them to commit sin. ನನ್ಗೆ ಗೊತ್ತು ಪಾಪ ಮಾಡುವಂತ ಏನ್ ಮಾಡಿಸ್ತದೆ. Law gives strength to the sin. ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತದೆ. Hallelujah. Hallelujah. I am not saying grace is a license to commit sin. ನಾನ್ ನಿಮ್ಗೆ ಹೇಳ್ತಾ ಇಲ್ಲ ಕೃಪೆಯು ಪಾಪ ಮಾಡುವಂತ ಲೈಸೆನ್ಸ್ ಕೊಡ್ತದೆ When you ಅಂತ. teach the word, ಆದ್ರೆ ವಾಕ್ಯವನ್ನು ಕಲಿಸಿದಾಗ when you tell them depend on the grace of God, ನೀವು ಅವರಿಗೆ ದೇವರ ಕೃಪೆ ಮೇಲೆ ಆತ್ಕೊಳ್ಳಿ ಅಂತ ಹೇಳಿದಾಗ lives will change. ಜನರ ಜೀವನಗಳು ಬದಲಾಗ್ತವೆ. Everyone will have a desire to live a holy life. ಎಲ್ಲರಿಗೂ ಪರಿಶುದ್ಧ ಜೀವನ ಜೀವಿಸುವಂತೆ ಆಸೆ ಬರ್ತದೆ. Who wants to be dominated by sin? ಯಾರು ಪಾಪದಿಂದ ಆಳ್ವಿಕೆ ಮಾಡ್ಕೊಳ್ಬೇಕು, ಅಧಿಕಾರ ಆಗ್ಬೇಕು ಅಂತ ಬಯಸ್ತಾರೆ ಹೇಳಿ. Now I taught you the lessons 2 weeks. ನಾನು ಕಳೆದ 2 ವಾರಗಳಿಂದ ಕಲಿಸ್ತಾ Now ಇದ್ದೇನೆ. there is one test for you. ಕೊನೆದಾಗಿ ನಿಮಗೆ ಒಂದು ಪರೀಕ್ಷೆ ಇದೆ. Do you like test? ನಿಮ್ಗೆ ಪರೀಕ್ಷೆ ಇಷ್ಟನಾ? Hello. ಕೇಳ್ತಾ ಇದ್ದೀರಾ? First standard to 9th standard, no examination. Government has declared it. ಸ್ಕೂಲ್ ಅಲ್ಲಿ 1ನೇ ಕ್ಲಾಸ್ ಇಂದ 9ನೇ ಕ್ಲಾಸ್ ವರೆಗೆ ಎಕ್ಸಾಮ್ ಇಲ್ಲ ಅಂತ ಸರ್ಕಾರ ಹೇಳಿದೆ. But there is one test you can take for yourself. ಆದ್ರೆ ಈ ಪರೀಕ್ಷೆ ನೀವು ನಿಮಗಾಗಿಯೇ ತಗೊಳ್ಬಹುದು. This test will tell you whether you are under law or you are under grace. ಈ ಪರೀಕ್ಷೆಯು ನೀವು ಕೃಪೆಯ ಕೆಳಗಿದ್ದೀರೋ ಅಥವಾ ಧರ್ಮಶಾಸ್ತ್ರದ ಕೆಳಗೆ ಇದ್ದೀರೋ ಅಂತ ಹೇಳ್ತದೆ. If you are under law, sin will have a dominion over you. ನೀವು ಧರ್ಮಶಾಸ್ತ್ರದ ಕೆಳಗಡೆ ಇದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತದೆ. I told you another way. If sin has a dominion over you, that is a sign you are under law. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇದ್ರೆ, ರಾಜ್ಯತ್ವ ನಡೆಸ್ತಾ ಇದ್ರೆ ನೀವು ಧರ್ಮಶಾಸ್ತ್ರದ ಕೆಳಗೆ ಇದ್ದೀರಾ ಅಂತ ಸೂಚಿಸ್ತದೆ. If sin is not ruling over you, that is a sign you are under grace. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇಲ್ಲ ಅಂದ್ರೆ ನೀವು ಕೃಪೆಯ ಅಧೀನರಾಗಿದ್ದೀರಾ ಅಂತ ತೋರಿಸ್ತದೆ. Christ is living in you. ಕ್ರಿಸ್ತನು ನಿಮ್ಮೊಳಗೆ ಜೀವಿಸ್ತಾ Power of ಇದ್ದಾನೆ. God is resting upon you. ಕ್ರಿಸ್ತನ ಬಲವು ನಿಮ್ಮ ಮೇಲೆ ನೆಲೆಗೊಂಡಿದೆ. Grace of God is sufficient for you. ಕರ್ತನ ಕೃಪೆಯು ನಿಮಗಾಗಿ ಸಾಕಾಗಿದೆ. His strength makes you perfect in your weakness. ಆತನ ಬಲವು ನಿಮ್ಮ ಬಲಹೀನತೆಗಳಲ್ಲಿ ಪೂರ್ಣ ಸಾಧಕವಾಗಿದೆ. How many of you understand that? ಎಷ್ಟೊಂದಿಗೆ ಅರ್ಥ It ಆಯ್ತು? is such a joy to live a holy life for God. ಕ್ರಿಸ್ತನಿಗಾಗಿ ಕರ್ತನಿಗಾಗಿ ಪರಿಶುದ್ಧರಾಗಿ ಜೀವಿಸುವುದು ಸಂತೋಷದ ವಿಷಯ. I told you, those who are living under grace, they are not perfect. ನಾನ್ ನಿಮ್ಗೆ ಹೇಳಿದ್ದೆ, ಕೃಪೆಯ ಕೆಳಗೆ ಜೀವಿಸುವವರು ಪರಿಪೂರ್ಣರಲ್ಲ. But ಆದ್ರೆ they don't like to continue in sin. ಆದ್ರೆ ಪಾಪದಲ್ಲಿ ಮುಂದೆ ವರಿಸ್ಬೇಕು ಅಂತ ಆಸೆ ಪಡುವುದಿಲ್ಲ, ಇಷ್ಟ They ಪಡುವುದಿಲ್ಲ. have an inclination towards God and God's holiness. ಅವರಿಗೆ ಕರ್ತನ ಕಡೆಯೂ ಕರ್ತನ ಪರಿಶುದ್ಧತೆಯ ಕಡೆಯೂ ಅವ್ರು ಎಳೆಯಲ್ಪಡ್ತಾರೆ. Because sin cannot have a dominion over them. ಯಾಕಂದ್ರೆ ಪಾಪವು ಅವರ ಮೇಲೆ ಆಳ್ವಿಕೆ ಮಾಡಕ್ಕಾಗಲ್ಲ. They are not under the law but under grace. ಅವರು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, ಆದ್ರೆ ಕೃಪೆಯ ಕೆಳಗಿದ್ದಾರೆ. I am going to continue this next week. ನಾನು ಈ ವಾಕ್ಯ ಮುಂದೆ ಬರೆಸ್ತೇನೆ ಮುಂದಿನ ವಾರ. Hallelujah. Hallelujah. I tell you, when I was young, I didn't learn all this truth. ನಾನು ನಿಮ್ಗೆ ಹೇಳ್ತೇನೆ, ನಾನು ಯವನಸ್ಥನಾಗಿರುವಾಗ ಈ ಸತ್ಯಗಳನ್ನು ಕಲೀಲಿಲ್ಲ. I struggled a lot. ನಾನು ಬಹಳ ಕಷ್ಟಪಟ್ಟೆ. You are a blessed people. ನೀವು ಆಶೀರ್ವಾದ ಹೊಂದಿದವರು. Keep meditating the scriptures. You will live a victorious life. You will live a holy life for Jesus. ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇರಿ. ನೀವು ಕರ್ತನಿಗಾಗಿ ಜಯಶಾಲಿಯಾಗಿಯೂ ಪರಿಶುದ್ಧರಾಗಿಯೂ ಜೀವಿಸ್ತೀರಾ. Say one more time. ನನ್ನಿಂದ ಹೇಳ್ರಿ, Sin shall not have dominion over me. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ. I am not under law. I am under grace. ನಾನು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, ಆದರೆ ಕೃಪೆಯ ಕೆಳಗಡೆ ಇದ್ದೇನೆ. My God's grace is sufficient for me. His strength makes me perfect in my weakness. ನನ್ನ ಕರ್ತನ ಕೃಪೆಯು ನನಗಾಗಿ ಸಾಕು. ನನ್ನ ಬಲಹೀನತೆಯಲ್ಲಿಯೂ ಆತನ ಬಲವು ಪೂರ್ಣ ಸಾಧಕವಾಗಿದೆ. At the time of my infirmities, His power rests upon me. ನನ್ನ ನಿರ್ಬಲಾವಸ್ಥೆಯ ಸಮಯದಲ್ಲಿ ಆತನ ಬಲವು ನನ್ನ ಮೇಲೆ ನೆಲೆಗೊಂಡಿರ್ತದೆ. By His power, I am an overcomer. ಆತನ ಬಲದಿಂದಲೇ
ನಾನು ಜಯಶಾಲಿ ಆಗಿದ್ದೇನೆ. Hallelujah. Hallelujah. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Every eye be closed. ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಕೊಳ್ಳಿ. Abba, Father, in Jesus' name we pray. ಅಪ್ಪ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ Open ಪ್ರಾರ್ಥಿಸುತ್ತೇವೆ. our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. I declare sin shall not have dominion over them. ನಾನು ಘೋಷಿಸ್ತೇನೆ, ಪಾಪವು ಅವರ ಮೇಲೆ ಅಧಿಕಾರ ನಡೆಸದು. They are not under law, they are under grace. ಅವರು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ They ಅಧೀನರಾಗಿದ್ದಾರೆ. will depend on the grace of God. ಅವರು ಕರ್ತನ ಕೃಪೆಯ ಮೇಲೆ ಆತ್ಕೊಳ್ತಾರೆ. Power of God will rest upon them. ಕರ್ತನ ಬಲವು ಅವ್ರ ಮೇಲೆ ನೆಲೆಗೊಂಡಿರಲ್ಲ. Like Paul, they will say, no longer I that liveth, Christ liveth in me. ಪೌಲನ ಹಾಗೆ ಅವರು ಘೋಷಿಸ್ತಾರೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. Through the power of God, they will overcome temptation. ಮತ್ತು ಕರ್ತನ ಬಲದಿಂದಲೇ ಅವರು ಎಲ್ಲಾ ಶೋಧನೆಗಳನ್ನು ಜಯಿಸ್ತಾರೆ. And they will live holy life for you. ಮತ್ತು ನಿನಗಾಗಿ ಪರಿಶುದ್ಧ ಜೀವನ ಜೀವಿಸ್ತಾರೆ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. ಆಮೆನ್. Amen.